ವೆಲ್ಕಮ್ ಟು ಪಲ್ಲವಿ ಸಂಜು ಯೂಟ್ಯೂಬ್ ಚಾನಲ್. ಇರ್ತದ ಈ ಕ್ಷಣಿಕ ನಾ ಹೇಳ್ಬಿಡ್ತೀನಿ ಯಾಕೆ ಕಮೆಂಟ್ಸ್ಗಳು ಇಷ್ಟು ಬ್ಯಾಡ್ ಕಮೆಂಟ್ಸ್ ಆಗಲಿ ಇಷ್ಟು ಅಶ್ಲೀಲತೆ ಇಷ್ಟೆಲ್ಲ ಸಮಾಜಕ್ಕೆ ಹಿಂಗೆಲ್ಲ ಆಗತ್ತೈತಿ ಯಾಕಪ್ಪ ಅಂತಂದ್ರೆ ಅವ್ರು ನೋಡೋ ದೃಷ್ಟಿ ನೀಟಾಗಿತ್ತು ಅಂತಂದ್ರೆ ಒಳ್ಳೆ ಕಮೆಂಟ್ಸ್ಗಳು ಬರ್ತಾವೆ. ಈಗ ಯಾವುದೋ ಒಂದು ಟೆನ್ಷನ್ ಬಂದು ಕುಂತಿರ್ತಾರೆ, ಈಗ ತೆಗೆದ ತಕ್ಷಣ ಒಂದು ಯೂಟ್ಯೂಬ್ ಒಂದು ಇನ್ಸ್ಟಾಗ್ರಾಮ್ದೊಳಗೆ ನನ್ನೊಂದು ವಿಡಿಯೋ ಬರ್ತದೆ ಅಂತ ತಿಳ್ಕೊ. ಅವ್ರು ಯಾವುದೋ ಟೆನ್ಷನ್ ಇರ್ತಾರೆ, ಆ ವಿಡಿಯೋ ನೋಡಿದ ತಕ್ಷಣ ಒಂದು ಬರೀ ಇದಾಗತ್ತ ತೆಗೆದಿಟ್ಬಿಡೋ. ಇಷ್ಟೇ ಆಗ್ಯದ ಪರಕ, ಬೇರೆ ಉದ್ದೇಶ ಏನಿಲ್ಲ. ಈಗ ನನಗೂ ಆಗ್ತಿರ್ತಾವ ಹಂಗೆ. ನಾನು ಇನ್ಸ್ಟಾಗ್ರಾಮ್ ತೆಗೆದ ತಕ್ಷಣ ಬರೀ ಇದಾಗ್ತವ ಮರೆಯಲ್ಲ. ಈಗೆಲ್ಲ ಕಾಮನ್ ಆದಂಗ ಬಿಟ್ಟೆ ಬಿಡ್ರಿ. ಯಾವ್ದೋ ಬಾಣ ಏನದ ಹಾಡು, ಯಾವ್ದು ಹೂವಿನ ಬಾಣ ಏನು, ಹೂವಿನ ಬಾಣವಂತಿ ಯಾರಿಗೂ ಕಾಣವಂತಿ. ಆ ಹುಡುಗಿನ ಎಷ್ಟು ಅದು ಆ ಕೆಟ್ಟದಾಗ ಹಾಡ್ಯಾಳ ಅಂತಲ್ಲ, ಒಳ್ಳೆ ರೀತಿ ಹಾಡ್ಯಾಳ ಅಂತಲ್ಲ, ಆ ಹುಡುಗಿ ಪಾಪ್ಲೋರ್ ಆಗ್ಬೇಕಂತ ಹಾಡ್ಯಾಳ. ಇಲ್ಲ ನಾರ್ಮಲ್ ಆಗಿ ಪಾಪ ಇಲ್ಲ ಏನೋ ಕಬಡ್ಡಿ ಆಡಿದ್ರಂತ ಪಾಪ ಸೋತ್ ಬಂದಿದ್ರಂತ, ಹುಡುಗರಿಗೆಲ್ಲ ಅಲ್ಲಿ ಇರ್ತಕ್ಕಂಥ ಟೀಮಿಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು, ಒಂದು ಹಾಡಾಡೋದಂತ ಖುಷಿ ಪಡಿಸ್ಬೇಕಂತ ಆಕಿ ಯಾವ ರೀತಿ ಆ ಶೈಲಿ ಒಳಗೆ ಬರ್ತದೆ ಹಾಡ್ಯಾಳ. ಇದು ಎಷ್ಟು ಮಿಲಿಯನ್ ಹೋಗ್ತದ ಲೆಕ್ಕನೇ ಇಲ್ರಿ, ನಾನು ನೋಡೇ ಇಲ್ಲ, ಸಾರಿ. 2 ಕೋಟಿ ನಾನೇನು 3 crores ಏನೋ ಹೋಗಿರ್ಬೋದು ಆ ವಿಡಿಯೋ ಹೋಗ್ಯದ. ಮತ್ತು ಒಂದು ರಾತ್ರಿಗೆ ಆ ರೀತಿ ಕ್ರೋರ್ಸ್ ಹೋಗ್ತೈತೆ ಅಂತಂದ್ರೆ ನಾನು ರಾತ್ರಿ ಏನೋ ಒಂದು ಮಾಡಿ ರಾತ್ರಿ ಕ್ರೋರ್ಸ್ ಹೋಗ್ತಿಲ್ಲ. ಸಂಜು ಬಸವಕ್ ಸಿನಿಮಾ ಯಾಕೆ ಕಮ್ಮಿ ಆಗ್ಯಾವ, ಅವ್ರು ಯಾಕೆ ಸಿನಿಮಾ ಮಾಡ್ತಿಲ್ಲ ಅಂತ ಕ್ವಶನ್ ಮಂದಿಗೆ. ಸಂಜು ವಸೈ ಸಿನಿಮಾ ಯಾಕೆ ಕಮ್ಮಿ ಆಗೋ, ಸಂಜು ವಸೈ ಯಾವ ಸಿನಿಮಾ ಮಾಡ್ತಿಲ್ಲ ಅಂತಂದ್ರೆ ನನಗೆ ಹೊಡೆತು ಬಿದ್ದಿದ್ದು ಲಾಕ್ಡೌನ್. ಲಾಕ್ಡೌನ್ದಾಗ ಏನಾಗ್ಬಿಡ್ತು, ಒಂದಿಷ್ಟು ಜನ ಬೆಂಗಳೂರು ಒಳಗೆ ಮುಂಚಿತವಾಗಿ ಸೆಟ್ಲ್ ಆದವರು ಅಲ್ಲೇ ಸೆಟ್ಲ್ ಅದಾರ. ಸಂಜು ಬಸ್ಸೇ ಬೆಂಗಳೂರು ಸೆಟ್ಲ್ ಆಗಲಿಲ್ಲ. ಯಾಕಂದ್ರೆ ನನಗೆ ಫ್ಯಾಮಿಲಿ ಇಂಪಾರ್ಟೆಂಟ್ ಇತ್ತು. ನಾವು ಫ್ಯಾಮಿಲಿ ಕರ್ಕೊಂಡು ಅಲ್ಲೂ ಹೋಗಕ್ಕೆ ಬರ್ಲಂಗೆ ಇತ್ತು. ಫ್ಯಾಮಿಲಿ ಅಂತಂದ್ರೆ ಈಗ ಮದುವೆಯಾಗಿ 3 ವರ್ಷ ಆಗಿದೆ, ಅದಕ್ಕಿಂತ ಬಿಫೋರ್ ಲಾಕ್ಡೌನು ಹೆಂಗಿತ್ತು ಅಂದ್ರೆ ನಮ್ಮ ಅವ್ವನ ಕರ್ಕೊಂಡು ಹೋಗ್ಬೇಕು, ನಮ್ಮ ಅಪ್ಪನ ಕರ್ಕೊಂಡು ಹೋಗ್ಬೇಕು, ನಮ್ಮ ಅಣ್ಣನ ಕರ್ಕೊಂಡು ಹೋಗ್ಬೇಕು. ಇನ್ನೊಂದು ವಿಷಯ ಗೊತ್ತಿಲ್ಲ, ನಮ್ಮ ಅಣ್ಣ ಹೆಂಗದ ಅಂತ ನನಗೆ ಗೊತ್ತದ. ನಮ್ಮಪ್ಪರು ಹೆಂಗದರು, ನಮ್ಮಪ್ಪ ಕಾರ್ ಗಾಡಿ ಹೊಡಿತಾರೋ, ನಾನು ನಿಂಬಲ್ಲಿ ಎನಿ ಟೈಮ್ ಇರ್ತಾರೆ, ನಾನು ನಿಂಬಲ್ಲಿ ಸಪೋರ್ಟಿಗೆ ಇರ್ತಾರೋ, ನಮ್ಮ ಅವ್ವನೂ ಸಪೋರ್ಟಿಗೆ ಇರ್ತಾರೋ, ಮನೆ ಕೆಲಸ ಮಮ್ಮಿ ಮಾಡ್ತಾರೋ. ನಮ್ಮ ಅಣ್ಣ ಹೆಂಗದ ನನಗೆ ಗೊತ್ತದ. ನಾವು ಯಾವ ಪರಿಸ್ಥಿತಿ ಒಳಗವನ, ಅವ್ನು ಕರ್ಕೊಂಡು ನನ್ನ ಪರಿಸ್ಥಿತಿ ಏನಾಕೈತಿ ಇಲ್ಲಿ ಅವೆಲ್ಲ ನಾವು ವಿಚಾರ ಮಾಡಿ ಲಾಕ್ಡೌನ್ ಅದಕ್ಕಿಂತ ಬಿಟ್ಟು ನಾವು ಬೆಂಗಳೂರು ಸೆಟ್ಲ್ ಆಗಲಿಲ್ಲ. ಬೆಂಗಳೂರು ಸೆಟ್ಲ್ ಆಗಲಿದ್ದ ಕಾರಣಕ್ಕೆ ಏನಾಯ್ತು, ಬೆಂಗಳೂರು ಆಲ್ಮೋಸ್ಟ್ ಎಲ್ಲ ಲಾಕ್ಡೌನ್ದಾಗಂತ ಸಿನಿಮಾಗಳು ನಿಂತು ಬಿಟ್ಟು, ನಾ ಮಾಡಿದ್ದು ಸಿನಿಮಾಗಳು ಇನ್ನೂ 3 ಸಿನಿಮಾಗಳು ನಿಂತವು. ಅವು ಯಾವಾಗ ತೆರೆ ಬರ್ತಾವ ಗೊತ್ತಿಲ್ಲ, ಬಂದರೂ ಖುಷಿನೇ. ಯಾಕಪ್ಪ ಅಂದ್ರೆ ಒಂದಿಷ್ಟು ಜನ ಪ್ರೊಡ್ಯೂಸರ್ಗಳು ಏನು ಮಾಡ್ಬಿಟ್ರೆ ಪಾಪ, ಲಾಕ್ಡೌನ್ ಆದ ತಕ್ಷಣ ನಿಂತ ತಕ್ಷಣ ಹಾಕಿದ ಬಜೆಟ್ಗಳೆಲ್ಲ ತೆಗಿಬೇಕು. ಈಗ ಹಾಕಿದ ಬಜೆಟ್ ಎಲ್ಲ ಲಾಸ್ ಆತಪ್ಪ ಅಂತ ಒಂದಿಷ್ಟು ಜನ ಮಾನಸಿಕ ಅದರ. ಒಂದಿಷ್ಟು ಜನ ಹಾಕಿದ ಬಜೆಟ್ ನಮ್ಗೆ ಇನ್ನೇನು ಲಾಕ್ಡೌನ್ ಹಾಕ್ಬಿಡು, ಇನ್ನೇನು ಬರಲ್ಲ ವಾಪಸ್, ಆ ಸಿನಿಮಾ ಬಗ್ಗೆ ಯಾಕೆ ತಲೆ ಕೆಡಿಸೋದು ಬಿಡ ಅಂತೇಳಿ ಅದನ್ನ ಆ ಸಿನಿಮಾ ಕೈ ಬಿಟ್ಟವ್ರು ಅದಾರ. ಹೀಗಾಗಿ ನಾ ಈ ಕಡೆ ಬಿದ್ದೆ. ನಾನು ಉತ್ತರ ಕರ್ನಾಟಕ ಇಂಪಾರ್ಟೆನ್ಸ್ ಕೊಟ್ಟೆ, ಉತ್ತರ ಕರ್ನಾಟಕ ಆಮೇಲೆ ನಮ್ಮ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಟ್ಟೆ, ನಾ ಈ ಕಡೆ ಬಿದ್ದನಲ್ಲ. ಹೀಗಾಗಿ ನಾ ಬೆಂಗಳೂರು ಸೆಟ್ಲ್ ಆಗಲಿದ್ದ ಕಾರಣನೇ ಸಿನಿಮಾಗಳು ಕಮ್ಮಿ. ಯಾಕೆ ಇನ್ನೊಂದು ಏನಾಗ್ಬಿಡ್ತದೆ ಇಂಪಾರ್ಟೆನ್ಸು, ಸಂಜು ಬಸಯ್ಯ ಬೆಳಗಾವಿಯಿಂದ ಬಂದು ಇಲ್ಲಿ ಬೆಂಗಳೂರಿಗೆ ಬಂದು ಫ್ರೆಶ್ ಅಪ್ ಆಗಿ ಅವ ಶೂಟಿಂಗ್ ಪ್ಲೇಸಿಗೆ ಬಂದು ಅವ ಶೂಟಿಂಗ್ ಮಾಡಿ ವಾಪಸ್ ಅವ್ನು ಪೇಮೆಂಟ್ ಕೊಟ್ಟು ಕಳ್ಸೋದ್ರೊಳಗೆ ಇಲ್ಲೇ 3 ಮಂದಿ ಬಂದು ಹೋಗ್ತಾರ ಅಂತಾರೆ. ಪೇಮೆಂಟ್ ವಿಚಾರ ಯಾಕೆ ಪೇಮೆಂಟ್ ವಿಚಾರ ಯಾಕಪ್ಪ ಅಂತಂದ್ರೆ ನಾ 2 ದೊಡ್ಡ ಸಿನಿಮಾ ಕೊಟ್ಟೀನಿ. 2 ನೋಡಿರ್ಬೇಕು. ಈಗ ಸೋಷಿಯಲ್ ಮೀಡಿಯಾದಂತೂ ವೈರಲ್ ಆಗಿದ್ದು ಇಂತಿ ನಿಮ್ಮ ಬೈರಾತು, ಆಮೇಲೆ ಪ್ರಸಂಗ ವೈರಲ್ ಆಯ್ತು. ಅದಕ್ಕಿಂತ ಬಿಫೋರ್ ನಾವು ಕೊಟ್ಟಿದ್ದು 2 ಸಿನಿಮಾ ಹೈಲೈಟ್ ಸಿನಿಮಾನೇ, ದೊಡ್ಡ ಸಿನಿಮಾ, ದೊಡ್ಡ ನಟರ ಜೊತೆನೇ ಆ್ಯಕ್ಟ್ ಮಾಡೀನಿ. ಯಜಮಾನ ಮಾಡೀನಿ, ಕ್ರಾಂತಿ ಮಾಡೀನಿ. 2 ಸಿನಿಮಾನ ದೊಡ್ಡ ಸಿನಿಮಾ ಮಾಡೀನಿ ಅಂದ ತಕ್ಷಣ 1,000-2,000 ರೂಪಾಯಿ ಆತ್ಲಿ ಒಂದು 5,000 ರೂಪಾಯಿ ಪೇಮೆಂಟ್ ಏರ್ಸಿನಂದು ಮುಗಿದೋಯ್ತು. ಅದು 5,000 ರೂಪಾಯಿದಾಗ ಅಲ್ಲಿ 3 ಮಂದಿ ಬರ್ತಾರೆ. ಯಾಕಂದ್ರೆ 1,500 ರೂಪಾಯಿಕಲ್ಲಿ 1,500 ಆಗಲಿ 2,000 ಆಗಲಿ ದಿವಸಕ್ಕಲ್ಲಿ ದುಡಿಯುವಂಥ ಕಲಾವಿದರು ಅದಾರ, ಕಣ್ಣಾರೆ ನೋಡೀನಿ. ಆ ಪೇಮೆಂಟ್ ಕೊಟ್ಟು ಸಂಜು ಬಸವನ್ ಕರೆಸೋ ಬದಲಿ ಅದ ಪೇಮೆಂಟ್ಗೆ ಇಲ್ಲಿ ಈ ವ್ಯಕ್ತಿ ಕಡೆಯಿಂದ ಆ್ಯಕ್ಟ್ ಮಾಡಿಸೋಣ ಅನ್ನೋ ಹಂಗೆ ಇರ್ತದೆ. ಈಗ ಪ್ರೊಡ್ಯೂಸರ್ಗೆ ಇಂಪಾರ್ಟೆನ್ಸ್ ಇರಲ್ಲ. ಅದು ಪ್ರೊಡ್ಯೂಸರ್ಸ್ಗೆ ಏನಿರ್ತೈತಿ, ನಾ ಇಷ್ಟು ಬಜೆಟ್ ಹಾಕಬೇಕು, ಇಂಥ ಇಷ್ಟು ಆರ್ಟಿಸ್ಟ್ಗಳು ಬೇಕಾಕತಿ ಈ ಸಿನಿಮಾಕ್ಕಂತ ಅಷ್ಟೇ ಗೊತ್ತಿರ್ತದೆ. ಆರ್ಟಿಸ್ಟ್ಗಳು ಕರೆಸ್ಬೇಕು, ಆರ್ಟಿಸ್ಟ್ಗಳಿಗೆ ಈ ಕ್ಯಾರೆಕ್ಟರ್ಗೆ ಆರ್ಟಿಸ್ಟ್ಗಳು ಹಾಕ್ಬೇಕು ಅನ್ನೋದು ಹೆಂಗಿರ್ತದೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟು ಹೇಳಿರ್ತದೆ. ಯಾರಿಗೆ? ಮ್ಯಾನೇಜರ್ಸ್ಗಳು ಕಾಂಟ್ಯಾಕ್ಟ್ಸ್ಗಳು ನಾಗಿಲ್ಲ ಜಾಸ್ತಿ. ನಾವು ಮ್ಯಾನೇಜರ್ಸು ಕಾಂಟ್ಯಾಕ್ಟ್ಸ್ ಒಳಗಿಲ್ಲ. ಆಮೇಲೆ ಅವ್ರಿಗೆ ನಾವು ನೆನಪಿ ಬರಲ್ಲ. ಲಾಕ್ಡೌನ್ ಆದಾಗಿಂದ ಸ್ವಲ್ಪ ಜನ ಮರ್ತೇ ಬಿಟ್ಟಾರ. ಕಲಾವಿದ್ರು ಇದ್ರಪ್ಪ, ಇಂಥ ಕಲಾವಿದ್ರಿ ಬೇಡ ತೊಂದರೆ ಇಲ್ಲ, ಖುಷಿ. ನೆನಪಿದ್ದು ಮ್ಯಾನೇಜರ್ಸ್ಗಳು ಫೋನ್ ಮಾಡ್ತಾರೆ, ಬಾ ಮಗ ಬಾ ಸಿನಿಮಾ ಮಾಡ್ಬಾ ಅಂತಾರೆ. ಅಣ್ಣ ಆಯ್ತು ನಾನು ಬರ್ತೀನಿ, ಇದ್ದು ಹೇಳ್ರಿ ಅಂತೀನಿ, ತೊಂದರೆ ಇಲ್ಲ, ಖುಷಿ. ಹಿಂಗೆ ಇದು ಕಾರಣ ಮ್ಯಾನೇಜರ್ಸ್ಗಳಿಗೆ ಹೆಂಗಿರ್ತದೆ, ಪೇಮೆಂಟ್ ವಿಚಾರಗಳಿಗೆ ಇರ್ತದೆ.
ಸಂಜೆ ಬಸ್ ಓಪನ್ ಕೇಳ್ಬಿಡ್ತೀನಿ 5,000 ರೂಪಾಯಿ ಕೊಡ್ತೀನಿ. ಅದ ಪೇಮೆಂಟ್ಗೆ ಇಬ್ಬರು ಖರ್ಚಿಗಪ್ಪ ಹಿಂಗಿರ್ತಾವಲ್ಲ ಅವಾಗ ಅವೆಲ್ಲ ಗೋಮಾನ ಇರ್ತಾವ. ಆ ಪ್ರಶ್ನೆಗೆಲ್ಲ ನಿಮ್ಗೆ ಉತ್ತರ ಸಿಕ್ಕೈತೆ ಅನ್ಕೋತೀನಿ ರೀ. ತಲೆಯಾಗ ಕೇಳಲ್ಲ ನಿಮ್ಗೆ? ಕೇಳ್ರಿ, ನೀವು ಏನು ಕೇಳ್ಬೇಕು ಅನ್ಸುತ್ತೆ ಕೇಳ್ರಿ. ನನಗೆ ಏನು ಹೇಳ್ಬೇಕು ಅನ್ಸುತ್ತೆ ನಾ ಹೇಳ್ತೀನಿ. ಅದ್ರ ತಪ್ಪು ತಡೆಗಳು ಅವ್ರು ಡಿಸೈಡ್ ಮಾಡೋರು. ಏನಂದ್ರಿ ಈಗ ಈ ಇತ್ತೀಚೆಗೆ ಒಂದಿಷ್ಟು ಆರ್ಟಿಸ್ಟ್ಗಳು ಬಂದಾರ, ಅವ್ರ ಇಷ್ಟೇ ವರ್ಷ ಅಂತಲ್ಲ ಅಷ್ಟೇ ವರ್ಷ ಅಂತಲ್ಲ, ಅವ್ರು ನಿಮಗ್ ಜಡ್ಜ್ ಮಾಡ್ತಾರ. ನೀವು ಅವ್ರು ನೋಡ್ ಕಲೀರಿ, ಇವ್ರು ನೋಡ್ ಕಲೀರಿ, ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತಂದೆ. ಅವ್ರಿಗೆಲ್ಲ ಏನ್ ಹೇಳ್ತೀರಿ? ಅವರು ಅಂದ್ರೆ ನೀವು ಕೇಳೋ ಪ್ರಶ್ನೆ ಕರೆಕ್ಟ್ ಐತಿ, ಇಲ್ಲ ಅಂತ ಹೇಳಕತ್ತಿಲ್ಲ. ನನಗೆ ನಾ ಅಂದ್ರೆ ಈಗ ಎಕ್ಸಾಂಪಲ್ ಹೆಂಗ್ ನೋಡ್ರಿ, ಈಗ ಒಂದ್ ಈ ವಿಡಿಯೋ ನೋಡ್ತಿರ್ತೀರಿ, ಅದೇನೇ ಇರ್ಲಿ, ಏನ್ ನೀವು ಹಿಂಗ್ ಮಾಡ್ರಲ್ಲ ನಿಮ್ಗ್ ಬರೋದಿಲ್ಲ ಹಿಂಗ ಅಂತ ನಿಮ್ಗ್ ಕ್ವಶನ್ ಇಡ್ತಾರ. ಒಂದ್ ಯಾವ್ದೇ ಆಗಿರ್ಲಿ. ಅಲ್ಲ ನನಗೊಂದು ಕಮೆಂಟ್ಸ್ ಬಂದಿತ್ತು ಅದು. ಅಂತ ಯಾವ್ದೋ ವ್ಯಕ್ತಿ ನಂಗೆ ಅವಾಗ ಓದಾಕ ಒಟ್ಟು ಹೋಗಿದ್ದಿಲ್ಲ. ಕಾಲ್ ಮಾಡೋ ಕೇಳ್ತಾರ ನಿಮ್ಗೆ. ಕಾಲ್ ಮಾಡಿ ಕೇಳ್ಯಾರ ಬಿಡು, ವಾರ್ನಿಂಗ್ ಮಾಡ್ಯಾರ ಭಾಳ ಮಂದಿ, ವಾರ್ನಿಂಗ್ ಮಾಡ್ಯಾರ, ಕಾಲ್ ಮಾಡಿ ಕೇಳ್ಯಾರ. ಬಟ್ ನಂಗೆ ಅದು ಬಂದಿತ್ತು, ಕಾಲ್ ಮಾಡಿ ಕೇಳಿದ್ದಾಗಿರ್ಬೋದು, ವಾರ್ನಿಂಗ್ ಮಾಡಿರ್ಬೋದು. ಅಂದ್ರೆ ನನ್ಗೇನ ಜನ ನಿಮ್ಗೇನು ಬರೋದೇ ಇಲ್ಲೋ ಅಂತ ತಿಳ್ಕೊಂಡವರು, ಅಥವಾ ಇವ್ರಿಗೆಲ್ಲ ಬಂದ್ರು ಏನು ಮಾಡಲಾಗ್ಯಾರ ಅಂತ ತಿಳ್ಕೊಂಡವ್ರು ಅಂತ ಅಂತವ್ರಿಗೆ ಏನ್ ಹೇಳ್ತೀರಂತ. ಅಂದ್ರೆ ಹೆಂಗಾಗೈತ್ರಿ, ಲಾಕ್ಡೌನ್ ಆದ್ಮೇಲಿಂದ ಹೇಳ್ಬಿಡ್ತೀನಿ. ಲಾಕ್ಡೌನ್ ಒಂದು ಇಂಟರ್ವ್ಯೂದಾಗ ಹೇಳಿಬಿಟ್ಟೆ ನಾ ಇದನ್ನ. ಲಾಕ್ಡೌನ್ಗೆ ಬಿಫೋರ್ ಏನಿತ್ತು ಫೀಲ್ಡು, ಲಾಕ್ಡೌನ್ ಆದ್ಮೇಲೆ ಏನಾಗಿತ್ತು ಫೀಲ್ಡು, ಏನು ಯಾವ ಕಲಾವಿದ ಹೆಂಗೆ ಎದ್ದು ಕುಂತಾನ, ಯಾವ ಕಲಾವಿದ ಎಲ್ಲಿಂದ ಎದ್ದಾನ ಎಲ್ಲ ನಾ ಒಂದು ಇಂಟರ್ವ್ಯೂದೊಳಗೆ ಕೇಳ್ಯಾರು, ಅವ್ನು ಹೇಳಿಬಿಟ್ಟಿನ. ಈಗ ಹೆಂಗಾಗಿತ್ತಪ್ಪ ಅಂತಂದ್ರೆ, ಲಾಕ್ಡೌನ್ಕಿಂತ ಬಿಫೋರ್ ಫೀಲ್ಡ್ ಹೆಂಗಿತ್ತು ಅಂದ್ರೆ, ನಾವೇನು ಕಲೆ ಪ್ರದರ್ಶನ ಮಾಡ್ತೀವಲ್ಲ ಅದನ್ನ ಜನ ಎಕ್ಸ್ಪೆಕ್ಟೇಷನ್ ಮಾಡ್ಕೋತಿದ್ರು, ಅಂದ್ರೆ ಅದನ್ನ ಸ್ವೀಕಾರ ಮಾಡ್ತಿದ್ರು. ಈಗ ಲಾಕ್ಡೌನ್ ಆದ್ಮೇಲೆ ಏನಾಗ್ಯದ, ಜನ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾರ ಅನ್ನೋದಕ್ಕಿಂತ ಜನ ಏನು ಕೇಳ್ತಾರಲ್ಲ ಅದನ್ನ ನಾವು ಕಲೆ ಕೊಡ್ಬೇಕಾಗ್ಯದ. ನೀ ಇಲ್ಲೇ ಬಂದು ಹಾಸಿಗೆ ಹಾಸಂದ್ರೆ ಹೋಗಿ ಹಾಸಿಗೆ ಹಾಸಿ ಮಗೊಂಡ್ಬಿಡ್ಬೇಕು ನಾ ಇಲ್ಲಿ. ಅಂದ್ರೆ ಸಮಾಜಕ್ಕೆ ಒಳ್ಳೆ ಸಂದೇಶ ಅದು. ಹೌದಾ, ಲಾಕ್ಡೌನ್ಕಿಂತ ಬೇಕು ನನಗೆ ಗೊತ್ತಿತ್ತು ಫೀಲ್ಡ್ ಏನೈತಿ ಅನ್ನಂತ ಅಂತೇಳಿ. ಬಟ್ ಈ ಒಂದು ಜನ ಅಂತಿರ್ತಾರೆ, ನೀ ಅವ್ನು ನೋಡ್ಕಲಿ ಇವ್ನು ನೋಡ್ಕಲಿ, ನೀ ಯೂಟ್ಯೂಬರ್ ಆಗಿದ್ದಿ, ಬಟ್ ಯೂಟ್ಯೂಬ್ ಒಳಗೆ ನೀ ಹಿಂಗೆ ಕಂಟೆಂಟ್ ಕೊಡಬೇಕು ಹಂಗೆ ಕಂಟೆಂಟ್ ಕೊಡಬೇಕು ಅಂತೇಳಿ. ನಾ 2010 ನಾವು ಕಾಮಿಡಿ ಕಲ್ತಿದ್ದು 2010. ನನಗೆ ಇಸ್ವಿಗಳು ಅಷ್ಟು ನೆನಪಿಲ್ಲ. ನಾ ಕಲ್ತಿದ್ದು 2010 ಅಂದ್ರು ಈಗ ಎಷ್ಟಾಯ್ತು 2025. ಎಷ್ಟು ವರ್ಷ ಆಯ್ತು ನಾ ಕಾಮಿಡಿ ಕಲ್ತು ಅಂದ್ರೆ? ಒಂದು 14 ಅಲ್ಲ ವರ್ಷ, ಒಂದು 12 ವರ್ಷ ಇದೆ. 13 ವರ್ಷ ಆಯ್ತು. 13 ವರ್ಷ ಇಡ್ಯಾನ. 13 ವರ್ಷದಾಗ ನಾವು ಕಾಮಿಡಿ ಕಲ್ಕೋತ ಬಂದೀನಿ, ಇನ್ನೂ ಕಾಮಿಡಿ ಕಲಿಯಾಕತ್ತೀನಿ. ಬಟ್ ಕಲ್ತೀನಿ, ನನಗೆಲ್ಲ ಗೊತ್ತೈತಿ ಅಂದ್ರೆ ನಾ ಹೆಮ್ಮೆಯಿಂದ ಹೇಳ್ಕೊಳಂಗಿಲ್ಲ. ಎಲ್ಲ ಕಲ್ತೀನಿ, ಕಲಿಯಾಕತ್ತೀನಿ, ಇನ್ನೂ ಕಲಿಕೆ ಭಾಳ ಐತಿ. ಇದು ಸಮುದ್ರ, ಇದು ಇದ್ರೊಳಗೆ ನಾವು ಎಷ್ಟು ಈಜಾಡಿದ್ರು ಕಮ್ಮಿನ. ಸಮುದ್ರ ಎಲ್ಲೋ ದಂಡಿ ಏನಂದ್ರೆ ದಡ ಹೋಗಿ ಎಲ್ಲಿ ಸೇರ್ತದ ಗೊತ್ತಿಲ್ಲ. ಕಲೆ ಅನ್ನೋದು ಒಂದು ಸಮುದ್ರ ಇದ್ದಂಗೆ, ಎಲ್ಲಿ ದಡ ಸೇರ್ತದ ಗೊತ್ತಿಲ್ಲ. ಬಟ್ ನೀವು ಏನಂತಿರಲ್ಲ, ಅವ್ನು ನೋಡಿ ಕಲೀರಿ ಇವ್ನು ನೋಡಿ ಕಲೀರಿ ಅಂತೇಳಿ. ಆ ಪುಟ್ಟಗಳು ಹುಟ್ಟಿದ್ವಲ್ಲ ಲಾಕ್ಡೌನ್ ಆದ್ಮೇಲೆ, ಆ ಪುಟ್ಟಗಳೆಲ್ಲ ಹುಟ್ಟಿದ್ವು ಲಾಕ್ಡೌನ್ ಆದ್ಮೇಲೆ. ಆ ಪುಟ್ಟಗಳು ಲಾಕ್ಡೌನ್ದಾಗ ಏನು ಮಾಡ್ಬೇಕು ಅನ್ನೋದು ಎಲ್ಲ ವಿಡಿಯೋಗಳು ನೋಡಿ ಕಲ್ತಿದ್ದು ನಮ್ಮಿಂದ. ಇವ್ರು ಇಷ್ಟೆಲ್ಲ ಮಾಡ್ಯಾರಂದ್ರೆ ನಾವು ಫೋನ್ನಾಗ ಹಿಂಗೆ ಮಾಡೋಲ್ಲ. ಆ ಹುಡುಗರು ಲಾಕ್ಡೌನ್ದಾಗ ಮಾಡಿದ್ದು ಅದನ್ನು. ನಾವು ಲಾಕ್ಡೌನ್ದಾಗ ಇದನ್ನೆಲ್ಲ ಮಾಡ್ಬೇಕು ಅನ್ನೋಷ್ಟರಲ್ಲಿ ನಮಗೆ ಚಾಂಪಿಯನ್ಶಿಪ್, ನಾವು ಸಿನಿಮಾ ಅಂದ್ರೆ ನಮ್ಮದು ರಿಯಾಲಿಟಿ ಶೋ, ಸಿನಿಮಾ ಫೋಕಸ್ ಅಲ್ಲ. ನಾವು ಸಿನಿಮಾ ಹೋಗ್ಬೇಕು, ನಾವು ರಿಯಾಲಿಟಿ ಶೋ ಮಾಡೀವಿ. ನಾವು ಫೋಕಸ್ ಎಲ್ಲಿತ್ತಪ್ಪ, ನಮ್ಮ ಸಿನಿಮಾಕ್ಕಿತ್ತು. ಸಿನಿಮಾ ಇಂಡಸ್ಟ್ರಿಗೆ ಆಮೇಲೆ ರಿಯಾಲಿಟಿ ಶೋ ಫೋಕಸ್ ಇತ್ತು. ನಾವು ಅಲ್ಲಿ ಬೀಜಾಗಿ ಬಂದ ತಕ್ಷಣ ನಾವು ಇದಕ್ಕೆ ಒತ್ತಡ ಜಾಸ್ತಿ ಕೊಡಕ್ಕೆ ಹೋಗಿಲ್ಲ. ಸೋಷಿಯಲ್ ಮೀಡಿಯಾ ಈಗೀಗ ಸೋಷಿಯಲ್ ಮೀಡಿಯಾ ಬಾಬಾ ತೀರಾ ಮಂದಿಗೆ ಸೋಷಿಯಲ್ ಮೀಡಿಯಾ ಅಟ್ಯಾಚ್ಮೆಂಟ್ ಆಗೈತೆ ಅಂದ್ರೆ ಭಾಳ ಅಂದ್ರೆ ಮಾಡಿ ಒಂದು 3-4 ವರ್ಷ ಆಗಿರ್ಬೇಕಷ್ಟೆ. ತೀರಾ ಅಟ್ಯಾಚ್ಮೆಂಟು. ಸೋಷಿಯಲ್ ಮೀಡಿಯಾ ಬಿಟ್ಟು ಜೀವನನೇ ಇಲ್ಲ ಅನ್ನೋದು 3-4 ವರ್ಷ ಆಯ್ತು ಅಷ್ಟೇ ಇದು ಸೋಷಿಯಲ್ ಮೀಡಿಯಾ. ಅದಕ್ಕಿಂತ ಪೇಪರ್ ಇತ್ತು ಸೋಷಿಯಲ್ ಮೀಡಿಯಾ. ಬಟ್ ಯೂಟ್ಯೂಬ್ ಅನ್ನೋದು, ಯೂಟ್ಯೂಬಿಂದ ದುಡ್ಡು ಬರ್ತೈತೆ ಅನ್ನೋದು ಜನಕ್ಕೆ ಗೊತ್ತಾಗಿದೆ ಯಾವಾಗ ಹೇಳ್ರಿ ನಿಮ್ಮ ಪ್ರಕಾರ? ಇದು ಟಿಕ್ಟಾಕ್ ಬಂದ್ ಆದ್ಮೇಲೆ ಗೊತ್ತಾಗೈತ್ರಿ, ಅದು ಬ್ಯಾನ್ ಆದ್ಮೇಲೆ. ಟಿಕ್ಟಾಕ್ ಆದ ಮತ್ತು 1 ವರ್ಷದ ಆದ್ಮೇಲೆ ಗೊತ್ತಾಗ್ಯದ. ಹೌದು, ಅದೇ ಬ್ಯಾನ್ ಆದ್ಮೇಲೆ ಗೊತ್ತಾಗೈತೆ ಆಲ್ಮೋಸ್ಟ್. ಟಿಕ್ಟಾಕ್ ಬಂದ್ ಆದ್ಮೇಲೆ ಯೂಟ್ಯೂಬ್ ಒಳಗೆ ದುಡ್ಡು ಬರ್ತೈತೆ ಅಂತ ಗೊತ್ತಾಗಿದ್ದು ಜನಗಳಿಗೆ 1 ವರ್ಷ ಆದ್ಮೇಲೆ. ಈಗ ಮನಿಗೆ ಒಂದು ಬೈಕು, ಮನಿಗೆ ಒಂದು ಕಾರ್ ಗಾಡಿ ಅಂತಿದ್ರಲ್ಲ, ಹಂಗೆ ಮನಿಗೆ 4-5 ಚಾನಲ್ ಆಗ್ಯಾವ. ಸುಮ್ಮ ಹೋಗೋದು ಹಿಂಗೆ ಹಿಡಿದು ಬಿಡೋದು ಹಿಂಗೆ. ಹಾಯ್
ಹಿಂಗೆ ಈ ಸೋಷಿಯಲ್ ಮೀಡಿಯಾಕ್ಕೆ ನಾವು ಒತ್ತಡ ಕೊಡಬೇಕು ಅನಿಸ್ತು ಅಂತಂದ್ರೆ ಎದ್ದು ಬಿದ್ರು ಇದ್ರಾಗ ನಾ ಇನ್ನು ಜೀವನ ಮಾಡ್ಕೋಬೇಕು ಅನ್ನೋ ಇತ್ತು ನಾ ಫೋಕಸ್ ಮಾಡ್ಬೇಕು ಅನ್ನೋದು ಆಯ್ತು ಅಂತಂದ್ರೆ ಏನು ಲಾಕ್ಡೌನ್ದಾಗ ಹುಟ್ಟಾವಳು ಅಪ್ಪಿಗಳು ಇವ್ರು 10 ಪಟ್ಟು ಮಾಡ್ತೀವಿ ಕಂಟೆಂಟ್ಗಳು. ಬಟ್ ಬ್ಯಾಡ, ನಮ್ದು ಫೋಕಸ್ ಇರಲಿ ಜನಗಳಿಗೆ ಎಂಟರ್ಟೈನ್ಮೆಂಟ್, ಜನ ನಮ್ಮನ್ನು ಮರಿಬಾರ್ದು ಅಂತ ಸೋಷಿಯಲ್ ಮೀಡಿಯಾ ಮಾಡ್ಕೊಂಡಿದ್ದು ಒಂದು ಉದ್ದೇಶ, ಬೇರೆ ಉದ್ದೇಶ ಏನಿಲ್ಲ. ಬಟ್ ನಾವು ಇದು ಕಂಟೆಂಟ್ ಏನು ಕೊಡಬೇಕು, ನನ್ನ ಫೋಕಸ್ ಎದಕ್ಕೈತಿ, ಸಿನಿಮಾದಿಂದ ಬಂದಿನಿಪ್ಪ, ಸಿನಿಮಾ ಒಂದು ಮಿನಿಮಮ್ ಇಲ್ಲ ಅಂದ್ರೆ ಒಂದು 25 ಸಿನಿಮಾ ಆಗ್ಯಾವ. ಹೌದಾ, ಅವು ದೊಡ್ಡ ಅಂತಲ್ಲ ಸಣ್ಣ ಅಂತಲ್ಲ, ಟೋಟಲ್ ಸ್ಕ್ರೀನ್ ಅದು. ಸಿನಿಮಾ ರಂಗದೊಳಗೆ ಒಂದು 25 ಸಿನಿಮಾ ಮಾಡಿ ಬಂದಿನಪ್ಪ, ಅದ್ರ ಬಗ್ಗೆ ನನಗೆ ಅನುಭವ ಐತೆ ಅಂದ್ರೆ ನಾ ಅನುಭವನ ಸೋಷಿಯಲ್ ಮೀಡಿಯಾ ಕೊಡ್ಬೇಕು. ನಾ ಇವ್ರು ಪಾಪ ಈಗ ಅವ್ರಿಗೇನು ಅನುಭವ ಗೊತ್ತಿಲ್ಲ, ಅವರು ಸುಮ್ಮ ಹಿಂಗೆ ಹಿಡ್ಕೊಂಡು ಹಿಂಗೆ ಮಾಡಿ ಹಿಂಗೆ ಫೋಕಸ್ ಮಾಡ್ಯಾರಪ್ಪ, ಅವ್ರು ಎದ್ದಾರ, ಓಕೆ ಖುಷಿ. ಉತ್ತರ ಕರ್ನಾಟಕ ಪ್ರತಿಭೆಗಳು ಒಂದಿಷ್ಟು ಜನ ಮೂಲೆಯಾಗಿದ್ದು ಪ್ರತಿಭೆಗಳು ಅವ್ರ ಕಡೆ ಟ್ಯಾಲೆಂಟ್ ಐತನ ಗೊತ್ತಾಗಿದ್ದು ಲಾಕ್ಡೌನ್ದಾಗ, ಅವರು ಎದ್ದಾರ, ಇಲ್ಲ ಅನ್ನಕತ್ತಿಲ್ಲ. ಬಟ್ ಖುಷಿನ ನೀವು ಎದ್ದಿರಿ, ನಮ್ಮ ಕಡೆ ದುಡ್ಡು ಐತಿ, ನಾವು ಏನು ಮಾಡಿದ್ರು ಚಂದ ಅಂತೇಳಿ ದಯವಿಟ್ಟು ಏನು ಮಾಡಿದ್ರು ಚಂದ ಅಂತ ಎಲ್ಲ ತೋರಿಸ್ಕೊಳಕ್ಕೆ ಹೋಗ್ಬೇಡಿ. ನನ್ನ ಕಡೆನೂ ಆ ಟ್ಯಾಲೆಂಟ್ ಐತಿ, ನನ್ನ ಕಡೆನೂ ಎಲ್ಲ ಐತೆ ಅಂದ್ರೆ ನಾ ಎಲ್ಲ ತೋರ್ಸಕ್ಕೆ ಹೋಗ್ಬೋದು. ಈಗ ನೀವು ಒಳ್ಳೆ ಸಂದೇಶ ಕೊಡ್ರಿ ಕೊಡಕ್ಕೆ ರೆಡಿ, ನೀವು ಬ್ಯಾಡ ಸಂದೇಶ ಕೊಡ್ರಿ ಕೊಡಕ್ಕೆ ರೆಡಿ, ಸ್ವೀಕಾರ ಮಾಡಕ್ಕೆ ನೀವು ರೆಡಿ ಅಂದ್ರೆ ನಾವು ಕೊಡಕ್ಕೆ ರೆಡಿ, ಇಷ್ಟೇ. ಈಗ ಕೆಟ್ಟ ಕಮೆಂಟ್ಗಳು ಭಾಳ ಹಾಕತ್ತಾರ ಇತ್ತೀಚೆಗೆ. ಏನಂತಂದು ಅದ್ರ ಬಗ್ಗೆ ವಿಡಿಯೋ ಬಗ್ಗೆ ಏನು ತಿಳ್ಕೊಂಡೇ ಇರಂಗಿಲ್ಲ, ಯಾರ ಜೋಡಿ ವಿಡಿಯೋ ಮಾಡೋರು ಅಂತನೂ ಗೊತ್ತಿರೋದಿಲ್ಲ. ಬಟ್ ಅಲ್ಲಿ ಹಾಕಿದ್ನಾಗೂ ಅದ್ರ ಬಗ್ಗೆ ಒಂದು ಕೆಟ್ಟ ಕಮೆಂಟ್ಸ್ ಮಾಡ್ತಾರ. ಅವ್ರಿಗೆ ಏನು ಹೇಳ್ತೀರಿ ನೀವೇ? ಅಂದ್ರೆ ನೀವು ನಾನು ಕೇಳೋ ಪ್ರಶ್ನೆ ನೀವು ಕೇಳಾಗತ್ತಿದ್ದೀರಿ ಅಂತ ಒಂದು ವಿಡಿಯೋ ಮೇಲೆ ನಾವು ಏನಂತಾರದಕ್ಕೆ ಲೈನ್ ಬರ್ದು ಹಾಕಿರ್ತೀವಿ. ಲೈನ್ ತಳಗಡೆ ಬರ್ದು ಹಾಕಿರ್ತೀವಿ. ಈಗ ಒಂದ್ ಎಕ್ಸಾಂಪಲ್ ತಿಳ್ಕೊಳ್ಳಿ, ಈ ನೀವು ನನ್ ಗಂಡ ಅಂತ ಹಾಕಿರ್ತೀವಿ, ಒಂದ್ ತಮ್ಮ ಜೋಡಿ ಮಾಡಿ ತಮ್ಮ ಅಂತ ಹಾಕಿರ್ತೀವಿ, ಒಂದ್ ಅಣ್ಣ ಜೋಡಿ ಅಣ್ಣ ಅಂತ ಹಾಕಿರ್ತೀವಿ. ಅದಕ್ಕೂ ಒಂದ್ ಕೆಟ್ಟ ಕಮೆಂಟ್ಸ್ ಹಾಕ್ತಾರಂದ್ರ ಇದಕ್ಕೆ ಏನ್ ಹೇಳ್ತೀರಿ ನೀವು? ಅವ್ರ ದೃಷ್ಟಿ ಒಳಗೆ ಅವ್ರ ಮನಿ ಒಳಗೆ ಹಂಗಿಲ್ಲ ಅಂತ ಅಷ್ಟೇ. ಈಗ ನೀ ತಮ್ಮ ಅಂತಂದು ನೀ ಕೆಳಗಡೆ ಅದು ಓದಂಗಿಲ್ಲ ಜನ. ಈಗ ಮನುಷ್ಯ ಕೆಳಗಡೆ ಸೆಡಿಸಿಟ್ಟಿರ್ತಾನ, ಆ ಮನುಷ್ಯ ಹುಟ್ಟುಹಬ್ಬದ ಶುಭಾಶಯಗಳು ಅಂತೇಳಿ ಬ್ಯಾಕ್ಗ್ರೌಂಡ್ ಏನು ಸ್ವಲ್ಪ ಅವಂಗ ಸತ್ತಾನಪ್ಪ ಅನ್ನೋ ಕಾಣ್ತು ಅಂತ ತಿಳ್ಕೊಂಡು ಅವ್ನು ರೇಪ್ ಅಂತ ಹಾಕ್ತಾನ. ಅವನು ಕೆಳಗಡೆ ಓದಂಗಿಲ್ಲ, ರೇಪ್ RIP ರೇಪ್. ಅವ್ನು ಹೋಯ್ತು ನಾ ಮೆಸೇಜ್ ಮಾಡಿ ಹೇಳೋದು, ತಮ್ಮ ಇದು ರೇಪ್ ಸತ್ತಿಳು ಯಪ್ಪ, ಅವನು ಬರ್ತಡೇ ಐತಿ. ಹಿಂಗೆ ಅವ್ರಿಗೆ ಆಲೋಚನೆಗಳು ಇರಂಗಿಲ್ಲ, ಓದುವಂಥ ಪೇಷನ್ಸ್ ಅವ್ರಿಗಿಲ್ಲ. ವಿಡಿಯೋ ನೋಡಿ ಪೇಷನ್ಸ್ ಇರ್ತದ, ಓದು ಪೇಷನ್ಸ್ ಇರಂಗಿಲ್ಲ. ಆಮೇಲೆ ಕಮೆಂಟ್ಸ್ ಮಾಡುವಂಥ ಪೇಷನ್ಸ್ ಇರ್ತದೆ. ನಾವು ನೀವು ಈಗಿನ ಟಾರ್ಗೆಟ್ ತಂದು ಇವನ್ನ ತೊಳಿತಂತೇಳಿ ಕಮೆಂಟ್ಸ್ ನೋಡಂಕೆ ತಡಿ, ನಮ್ದು ಹೆಂಗೆ ಬರ್ತದೆ ನೋಡಿ ಕಮೆಂಟ್ಸಿಗೆ ಅಂತೇಳಿ ಅಷ್ಟು ಸಮಯ ಇರ್ತದೆ. ಅದ್ರ ಮೇಲೆ ಡಿಸ್ಕ್ರಿಪ್ಷನ್ ಏನಂತಾರೆ ಅದಕ್ಕೆ ಲೈನ್ ಏನು ಬರ್ದಾರ, ನೀವು ತಮ್ಮ ಅಂತ ಬರ್ದಾನೋ, ಇನ್ನು ಅಕ್ಕ ಅಂತ ಬರ್ದಾನೋ, ನೀವು ಯಜಮಾನ್ ಅಂತ ಬರ್ದಾನೋ, ಈ ಯಾವ ಉದ್ದೇಶಕ್ಕೆ ಈ ಸನ್ನಿವೇಶ ಮಾಡ್ಯಾರು, ಅದು ನಾವು ಓದುವಂಥ ಇದಿಲ್ಲ, ಸೆನ್ಸ್ ಇಲ್ಲ. ಅಂದ್ರೆ ಅವ್ರಿಗೆ ಟೈಮ್ ಇಲ್ಲ, ಅಥವಾ ಅವರಿಗೆ ಕನ್ನಡ ಬರೋದಿಲ್ಲೋ, ಇಲ್ಲಾಂದ್ರೆ ಇಂಗ್ಲಿಷ್ ಹಾಕಿರ್ತೀವಿ ಇಂಗ್ಲಿಷ್ ಬರೋದಿಲ್ಲ ಅಂತ ಅರ್ಥ ಅದಕ್ಕೆ. ಇಲ್ಲ ಕನ್ನಡ ಇಂಗ್ಲಿಷ್ ಎಲ್ಲ ಬರ್ತದ, ಅವ್ರಿಗೆ ಆ ಭಾವನೆ ಇಲ್ಲ. ನೀನು ಒಟ್ಟು ನಿನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ಬೇಕಾ, ನೀನು ಬ್ಯಾರದಾರಿಗೆ ಓಡಿಸ್ಬೇಕಾ, ನಿನ್ನ ನನ್ನ ಗಂಡ ಹೆಂಡತಿ ಮಧ್ಯೆ ತಂದಿಡ್ಬೇಕು, ಒಟ್ಟು ನೀನು ಡೈವರ್ಸ್ ಕೊಡಿಸ್ಬೇಕಿರೋ. ಒಟ್ಟು ಪಲ್ಲವಿ ಸಂಜೀವ್ ಬಸ್ ಹೆಂಗಪ್ಪ ಅಂತಂದ್ರೆ ಅವನು ಡೈವರ್ಸ್ ಬಂದು ಪೊಲೀಸ್ ಮೆಟ್ಲ ಏರಿ, ಕೋರ್ಟ್ ಮೆಟ್ಲ ಏರಿ, ಊರ ಬಾಗಲ ಮಾಡ್ಕೊಂಡು ನಿಂದಿರ್ಬೇಕೀಗ ಅವರು. ಅದು ಅವ್ರ ತಿಳಿಯಾಗ ಹೆಂಗದ, ಬ್ಯಾಡ್ ಕಮೆಂಟ್ ಸೆಕ್ಷನ್ ಒಳಗೆ ಹಂಗದಲ್ಲ, ಅವ್ರ ಅಪ್ಪ ನಾನು ಅವ್ರ ಅಪ್ಪ. ಯಾಕಂದ್ರೆ ನೀವು ಎಷ್ಟು ಬ್ಯಾಡ್ ಕಮೆಂಟ್ಸ್ ಆಗ್ತಿರಲ್ಲ ಅಷ್ಟು ನಾವಿಲ್ಲಿ ಹೊಂದಾಣಿಕೆ ಇದೀವಿ ಅಂತ ಗೊತ್ತಿಲ್ಲ ಅವ್ರಿಗೆ. ಈಗ ಗಂಡ ಹೆಂಡತಿ ನನ್ನ ಹೆಂಡತಿ ಇನ್ನೊಬ್ಬ ಹುಡುಗ ನಿಂಬಲ್ಲಿ ವಿಡಿಯೋ ಮಾಡಕತ್ತಾಳಂದ್ರೆ ನಾ ಇರ್ತೀನಿ ಅಲ್ಲಿ ಬ್ರದರ್, ನಾ ಇರ್ತೀನಿ ಬ್ರದರ್, ಕ್ಯಾಮ್ರಾ ಹಿಡ್ದ ನಾನೇ ಇರ್ತೀನಿ. ಅದನ್ನ ಲಾಗ್ ಮಾಡಿ ಹಾಕ್ಬೇಕೀಗ. ರೀಲ್ಸ್ ಮಾಡುವಾಗ ಕ್ಯಾಮ್ರಾ ಯಾರು ಹಿಡಿತಾರೆ? ಸಂಜು ಬಸಾಯಿ ಅವರು ಕ್ಯಾಮ್ರಾ ಹಿಡಿತಾರೆ. ಕ್ಯಾಮ್ರಾ ಹಿಡ್ದ ನಾನೇ ಇರ್ತೀನಿ. ಬ್ರದರ್ ಏನು ಪಲ್ಲವಿ ಮತ್ತು ಇನ್ನೊಬ್ಬರು ಹುಡುಗ ಏನು ಆ್ಯಕ್ಟ್ ಮಾಡ್ತಿರ್ತಾರಲ್ಲ, ಆ ಕ್ಯಾಮ್ರಾಮನ್ ನಾನಾಗಿರ್ತೀನಿ. ಅವ್ರು ಮಾಡೋದೆಲ್ಲ ನಾನು ನೋಡ್ತಿರ್ತೀನಿ. ಈಗ ಅದೊಂದು ಲಾಗ್ ಮಾಡಿ ಹಾಕೊಂಡ್ ತಗೋರಿ, ನಾವ್ ಹೆಂಗ್ ರೀಲ್ಸ್ ಮಾಡ್ತೀವಿ ಹೆಂಗಿಲ್ಲ, ಅವ್ರ ಏನಾಗ್ಬೇಕು ಇವ್ರ ಹೇಳ್ಬೇಕು, ಸುಮ್ಮನೆ ನಿಮ್ಗೆ ಯಾಕ್ರಿ ಚಿಂತಿ, ಅದೊಂದು ನೀವು ಸಾಲ್ವ್ ಮಾಡ್ಕೊಳ್ಳಿ. ಪಾಪ ಅವ್ರು ಬಹಳ ಚಿಂತೆ ಮಾಡ್ತಾರ್ರಿ ಈಗ, ಯಾಕಂದ್ರ ಮನ್ಯಾಗಿನ ಚಿಂತೆಗಿಂತ ಇನ್ನೊಂದು ನೀವು ತಿಳ್ಕೊಂಡಿರ್ಬೇಕು. ಯಾಕೆ ಸಂಜು ಬಸ ಇಷ್ಟು ಕಾಮನ್ ವ್ಯಕ್ತಿಯಾಗಿ ಕಮೆಂಟ್ಸ್ಗಳ ಬಗ್ಗೆನ ಮಾತಾಡಕತ್ತಾನ ಅಂತೇಳಿ.
ಆದ್ರೆ ನೀವು ದೊಡ್ಡ ಮನುಷ್ಯರ ಅಂತ ತಿಳ್ಕೊಂಡ್ರಿ, ನೀವು ದೊಡ್ಡವ್ರೇನ, ನೀವೇನು ಬ್ಯಾಡ್ ಕಮೆಂಟ್ಸ್ ಆಗ್ತಿಲ್ಲ, ನೀವು ನಂಬಿಕೆ ದೊಡ್ಡವರು. ನಿಮ್ಗೆ ಹೆಂಗಪ್ಪ ಅಂತಂದ್ರೆ ನೀವು ಬುದ್ಧಿವಂತರು. ದೊಡ್ಡ ಬುದ್ಧಿವಂತರ್ರಿ. ಅವರೆಲ್ಲ ದೊಡ್ಡ ಬುದ್ಧಿ. ಏನೇ ಲೈನ್ ಹುಡುಕ್ತಿರೋ ಏನು, ಎಲ್ಲಿಂದ ತರ್ತಾರೋ. ಅವರೆಲ್ಲ ಪುಸ್ತಕಗಳು ಓದ್ತಾರ. ವೇದಾಂತ ಪುಸ್ತಕಗಳು ಓದ್ತಾರ. ವೇದಾಂತ ಬಗ್ಗೆ ನಿಮ್ ಬಗ್ಗೆ ನಾವು ಮಾತಾಡಕ್ ಇಷ್ಟ ಸಮಯ ತಗೊಂಡಿವಪ್ಪ ಅಂತಂದ್ರೆ ನೀವಷ್ಟು ದೊಡ್ಡವ್ರಂತ ತಿಳ್ಕೊಂಡ್ಬಿಡ್ರಿ. ಗ್ರೇಡ್ ಆಗಿರ್ ನೀವ್ ಈಗ ದೊಡ್ಡವ್ರು ಬೆಳೆದ್ ಬಿಟ್ಟಿರಿ. ನೀವೆಲ್ಲ ಬೆಳೆದಿರಿ, ನೀವ್ ಹಿಂಗ ಬೆಳಿರಿ, ನೀವ್ ಹಿಂಗ ಬೆಳಿತೀರಿ. ಜೋರಾಗಿ ಕಮೆಂಟ್ ಸೆಕ್ಷನ್ ಹಾಕೋ, ಜೋರಾಗಿ ಚಪ್ಪಾಳೆ. ಬ್ಯಾಡ್ ಕಮೆಂಟ್ ಸೆಕ್ಷನ್ ಹಾಕೋರಿ ಇದು ಚಪ್ಪಾಳೆ. ಅಲ್ಲ, ಒಳ್ಳೆ ಒಳ್ಳೆ ಕಮೆಂಟ್ಸ್ ಹಾಕೋರಿ. ಅಷ್ಟು ಟೈಮ್ ತಗೊಂಡು ಇಂಥವ್ರ ಬಗ್ಗೆನೆ ಇದೇ ತರ ವರ್ಣನೆ ಮಾಡಿ ಹಾಕ್ಬೇಕಂದ್ರೆ ನನ್ ಬಗ್ಗೆ ಒಂದರ ದಿನ ವರ್ಣನೆ ಮಾಡ್ತೀರಿ ನೀವೀಗ. ಅಲ್ಲಿ ನೋಡಿ ನಮ್ಮ ಅಣ್ತಮ್ಮರ್ ನಿಮ್ಗೆ ನೀವೆಲ್ಲ ಅಷ್ಟು ಹೊಲ್ಸಲ್ ಕಮೆಂಟ್ ಹಾಕಿದ್ರು. ನೀವೆಲ್ಲ ನಮ್ಮ ಅಣ್ತಮ್ರ ಇದ್ದಂಗ. ಅದ್ರ ಬಗ್ಗೆ ಏನು ನೀವೆಲ್ಲ ನಮ್ಮ ಅಣ್ತಮ್ರ ಇದ್ದಂಗ. ನೀವ್ ಬೇಕಾದ್ ಹಾಕ್ರಿ, ನೀವೇನ್ ಬೇಕಾದ್ ಮಾಡ್ರಿ. ಕಮೆಂಟ್ ಸೆಕ್ಷನ್ ಒಳಗೆ ನೀವ್ ಎಷ್ಟು ಗಬ್ ಬಿಡಿಸ್ತಿರಲ್ಲ ಅಷ್ಟು ನಮಗ್ ಖುಷಿ ಅದ. ಯಾಕಪ್ಪ ನಮ್ ವಿಡಿಯೋಗಳು ವೈರಲ್ ಆಗತ್ತ. ಆಕ್ಚುಲಿ ನಾವ್ ಅದಕ್ಕೆ ಸಿಟ್ಟ ಬರೋದಿಲ್ರಿ, ಯಾಕೆ ಕಾಮನ್ ಆಗ್ಬಿಟ್ಟ ನೋಡ್ರಿ ನಮ್ ವಿಡಿಯೋಗ ಹಿಂಗ ಹಾಕ್ಯಾರಂತ. ಇಲ್ಲ, ನನಗ ಆ ವಿಡಿಯೋಗಳಿಂದ, ನನಗ ಅವ್ ಬ್ಯಾಡ್ ಕಮೆಂಟ್ಸ್ ಇಂದ ನನಗ್ ವಿಡಿಯೋಗಳು ವೈರಲ್ ಆಗಕತ್ತವ. ನನಗದು ಖುಷಿ. ಅದ ಅವ್ರಿಗೆ ತಿಳಿಯವಲ್. ಪರ್ಸನಲ್ ಐಡಿ ಏನಾರ ಅವ್ ಮೆಸೇಜ್ ಹಾಕಿದ ಅಂದ್ರ ಅವ್ ಸ್ಟೇಷನ್ ಮೆಟ್ಲಾಗ ಇರ್ತಾನ. ಅಷ್ಟ್ ಇನ್ ಮ್ಯಾಗ ಧೈರ್ಯ ಮಾಡ್ರಲ್ಲ ನೀವು. ಅಲ್ಲ, ಅವ್ನ್ ಬ್ಯಾಡ್ ಕಮೆಂಟ್ಸ್ ಅವ ಅಕಸ್ಮಾತ್ ವಿಡಿಯೋ ರೀಲ್ಸ್ ಒಳಗ ಹಾಕಿದ ಖುಷಿ, ಚಪ್ಪಾಳೆ. ಅವ ಪರ್ಸನಲ್ ಆಗಿ ತೀರಾ ಟಾರ್ಗೆಟ್ ಮಾಡಿ ಅವ ಪರ್ಸನಲ್ ಹಾಕೊಂಡೆ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಎಲ್ಲಿ ಬೇಕಾದ್ರೆ ಪರ್ಸನಲ್ ಹಾಕಲಿ ಅವ ಮಾತ್ರ ತರ್ತಾನೆ. ಎಲ್ಲ ನಿಮಗೂ ತಿಳ್ಕೊರಿ, ಇದು ಎಲ್ಲ ನಮ್ಮ ಅಣ್ಣ ತಮ್ಮರಿಗೂ ಖುಷಿ ವಿಚಾರನು ತಿಳ್ಕೊರಿ. ಅದೇನ್ ತಿಳ್ಕೊಂಡ್ರೆ ಅವ್ರಿಗೆ ಬಿಟ್ಟದ. ಇಷ್ಟೆಲ್ಲ ಇವ್ರ ಬಗ್ಗೆ ಇಷ್ಟು ಟೈಮ್ ತಗೊಂಡ್ ಮಾತಾಡಕತ್ತೀವಪ್ಪ ಅಂದ್ರ ನಿಮ್ಮ ಸಾಧನೆ ಬಗ್ಗೆ ನಮಗ ಖುಷಿ ಐತಿ. ಸಾಧನೆ ಮಾಡಿಲ್ಲ ಈಗ ಅವನೇನ್ ಮಾಡೋಣ ಗೊತ್ತ್ರಿ, ಬೆಸ್ಟ್ ಕಮೆಂಟ್ಸ್ ಹಾಕ್ದವ್ರಿಗೆ ಒಂದ್ ದೊಡ್ಡ ಅವಾರ್ಡ್ ಇಟ್ಬಿಡೋಣ ಮುಂದಿನ ವಿಡಿಯೋಗ. ಹಂಗ ಹುಡುಕ್ಯಾಡ್ಕೊಂಡ್ ಹಾಕ್ರಿ ನೀವು. ನಮ್ ವಿಡಿಯೋ ವೈರಲ್ ಆಗ್ತಾವ, ನಾವು ಟೆಲಿನೇ ಕೆಡ್ಸ್ಕೊಳ್ಳೋಂಗಿಲ್ಲ. ಇದನ್ನ ಇರ್ಲಿ ಬಿಡ್ರಿ. ಅವ್ರ ಬಗ್ಗೆ ಅವ್ರ ಹೇಳ್ತಾನೆ ಇರ್ತಾರ, ನಾವ್ ಅವ್ರ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಮುಗಿಯೋಂಗೆ ಇಲ್ಲ. ಅವ್ರನ್ನ ಆಯ್ತ್ರಿ, ನಿಮ್ ಪರ್ಸನಲ್ ವಿಷಯಕ್ಕೆ ಬರ್ತೀನಿ. ಏನಪ್ಪಾ ಅಂತಂದ್ರ, ಈಗ ನೀವು ಹಿಂದ್ಗಡೆ ಅವಾಗ ನೀವು ಸಾಲಿಗೆ ಹೋಗಿದ್ರ, ನೀವ್ ಎಷ್ಟೇ ಹೋಗಿರೋವೆಲ್ಲ ಶತಮಾನ ಆಗಿಲ್ಲ ಇಲ್ರಿ. ಒಂದ್ 15-20 ವರ್ಷದಿಂದ. ಮತ್ತ 15-20 ವರ್ಷದಿಂದ ಚಾಲು. 5 ವರ್ಷದಿಂದ ಸ್ಕೂಲ್ ಡೇ ಚಾಲುಗಳು. ನಿಮ್ ಸ್ಕೂಲ್ ದಿಂದಾಗ ನೀವ್ ಯಾರ ಹತ್ರನು ಹಂಚ್ಕೊಳ್ಳಾರೋ ವಿಷಯಗಳು ನನ್ನ ಹತ್ರ ಹಂಚ್ಕೋರಿ. ಇವತ್ತು ಯಾರಂತ ವಿಷಯಗಳು ಹಂಚ್ಕೊಳ್ಳೋ ಏನೊಂದ್ ಮೆಮೊರಿಗಳು ಇರ್ತಾವಲ್ರಿ. ಮೆಮೊರಿ ಅದಾವ ರಗಡದವ್ರೆ. ಅದ್ರಾಗ ಒಂದ್ ಯಾರು ಹೇಳ್ರಿ. ಸ್ಕೂಲ್ ಡೇ ಅಂತಂದ್ರೆ ನಮಗ ಸ್ಕೂಲಿಂದು ಜಾಸ್ತಿ ಅಟ್ಯಾಚ್ಮೆಂಟ್ ಇರ್ಲಿಲ್ಲ ಅವಾಗ. ಅದನ್ನಲ್ರಿ, ನೀಗ್ ಫ್ರೆಂಡ್ ಜೋಡಿ ಒಡನಾಟ ಇರೋದ. ಹಂಗ ನೀವೇನ ಆಟ ಜಾಸ್ತಿ ಫ್ರೆಂಡ್ಸ್ ಅಂತಂದ್ರೆ ನನಗೆ ಬಲ್ಲಿ ನನ್ಗ ಸ್ಕೂಲ್ ಟೈಮ್ದಾಗ ಇದ್ದಿದ್ದು ಅಂತಂದ್ರೆ ನಮ್ಮ ಊರಾಗಿನ ಲೋಕಲ್ ಬಾಳೆ ಮಾಡಿ ಒಂದು 7-8 ಮಂದಿ ಅಷ್ಟೇ. 7-8 ಮಂದಿ. ಅದ್ರಾಗ ಅಟ್ಯಾಚ್ಮೆಂಟ್ ತೀರಾ ಅಟ್ಯಾಚ್ಮೆಂಟ್ ಅಂತಂದ್ರೆ ಒಂದು 4 ಮಂದಿ. ಅವರೆಲ್ಲ ಈಗೆಲ್ಲ ಚಲೋ ಸೆಟ್ಲ್ ಆಗ್ಯಾರ ಹುಡುಗರು. ನೀವೇನ ಆಟ ಆಡ್ತಿದ್ರಿ ಸಣ್ಣ ವಯಸ್ಸಾಗ? ನಿಮ್ಗೆ ಆಟ ಆಡೋ ಬಹಳ ಇಷ್ಟ ಆಗೋ ಆಟ ಯಾವ್ದು? ನಾ ಖೋಖೋ ಭಾಳ ಆಡ್ತಿದ್ದೆ. ಖೋಖೋ ಆಡ್ತಿದ್ದೆ. ಬಿಟ್ರೆ ಒಂದ್ ಟೈಮ್ ಕಬಡ್ಡಿ ಆಡಕ್ ಹೋಗಿದ್ನಿ, ಅವು ಕೆಲಸ ಆಗಿಲ್ಲ ನನಗೆ. ಅಂದ್ರೆ ಆಡ್ಬೋದು, ಕಬಡ್ಡಿ ಆಡ್ಬೋದು. ಬಟ್ ಆಗಿನ ಟೈಮ್ದಾಗ ಅಲ್ಲೆಲ್ಲ ದೈತ್ಯ ಇದ್ದುಪ್ಪ, ನಮ್ಗೆ ಆಯ್ತಪ್ಪ. ಅವ್ರ ಮುಂದ ಅಕಸ್ಮಾತ್ ಓದು ಅಂದ್ರೆ ನಾವು ಚಲೋ ಅಲ್ರಿ ನೀವೇ. ಏನ್ ಹಿಂಗ್ ಕಬಡ್ಡಿ ಅನ್ನೋ ಹೆಣ್ಣು ಮಂದಿ ಹಿಡಿದಿರ್ತಾನ. ಇಲ್ ಬಿಡ್ರಿ, ಈಗ ಸೈ ಅಂತ ಹೋಗೋದು ಕಾಲ್ ಸಂದಾಗಿ ಹೋಗಿ ಟಚ್ ಮಾಡಿ ಬಂದ್ಬಿಡೋದು. ಹಂಗೆಲ್ಲ ಆಡಿ ಬಂದೀವಿ. ಗ್ರಾಮೀಣ ಮಟ್ಟ ಆಡಿವಿ. ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಕ್ರೀಡೆಯನ್ನು ನಾವು ಕಬಡ್ಡಿಯನ್ನು ಆಡಿದ್ದೇವೆ. ಚಪ್ಪಾಳೆ. ಖುಷಿ ಆತ್ ನಿಮ್ದು ನೆನ್ಸ್ಕೊಂಡ. ಮತ್ ಇನ್ನೊಂದೇನಪ್ಪಾ ಅಂತಂದ್ರ, ಈಗ ನೀವು ಸಿನಿಮಾ ಮಾಡಿದ್ರಿ, ಕಾಮಿಡಿ ಕಿಲಾಡಿ ಹೋದ್ರಿ, ಚಿಂಟು ಟಿವಿ ಮಾಡಿದ್ರಿ, ಇದನ್ನೆಲ್ಲ ಮಾಡಿರಿ. ಇದನ್ನೆಲ್ಲ ನಮ್ಗ ಜನರಿಗೆ ಗೊತ್ತಿದ್ದ ವಿಷಯ. ಆದ್ರೆ ನಿಮ್ಮಿಂದ ಎಷ್ಟ್ ಜನ ಕಲ್ತಾರ ಅಂತ, ಅದು ನನ್ ಕಡೆಯಿಂದ ಕ್ವಶನ್ ನಿಮಗೆ. ಚಲೋ. ನಿಮ್ಮಿಂದ ಎಷ್ಟ್ ಜನ ಕಲ್ತಾರ? ಅದ ನನ್ನಿಂದ ಎಷ್ಟ್ ಜನ ಕಲ್ತಾರ, ಅವ್ರ ಕೈಯಲ್ಲಿ ಎಷ್ಟ್ ಜನ ಅಲ್ಲ ಕಲ್ತವ್ರು. ನಿಮ್ ಬ್ಯಾಂಡ್ ಇತ್ತಲ್ರಿ, ಅವಾಗೆಲ್ಲ ಎಷ್ಟ್ ಜನ ಕಲಿಸ್ಕೊಟ್ಟಿರಿ ನೀವು? ಬ್ಯಾಂಡ್ ಅಂತಿ ನಮ್ದು 20 ಜನದ ಬ್ಯಾಂಡ್ ಇತ್ತು. 15 ಮಂದಿ ಮಿನಿಮಮ್. 15 ಮಂದಿಗಂತಿ ನಾವು ಕೊಂದು ಕೊಡ್ತಿ ಆಗಲಾರಂಗ ನೋಡ್ಕೊಂಡ್ ಅಪ್ಪ ನೋಡ್ಕೊಂತಿದ್ದ. ಆಮೇಲೆ ನಾವು ಬರ್ತಾ ಬರ್ತಾ ನಾವು ಸ್ವಲ್ಪ ಜವಾಬ್ದಾರಿ ತಗೊಂಡ್ವಿ. ಒಂದು 15-20 ಜನರದ ಬ್ಯಾಂಡ್ ಸೆಟ್ ಇತ್ತು. ಬರ್ತಾ ಬರ್ತಾ ದ್ವಾಡ್ ಮಾಡ್ಬೇಕಂತ ಕನಸಿತ್ತು ಬ್ಯಾಂಡ್ ಅಂತಂದ್ರೆ. ಈಗ ಹೆಂಗ ಬೆಳಗಾವಿ ಜಿಲ್ಲಾದಾಗ ಅತಿ ಶ್ರೇಷ್ಠವಾದ ಬ್ಯಾಂಡ್ ಕಂಪ್ನಿಗಳಂದ್ರೆ, ದೊಡ್ಡ ದೊಡ್ಡ ಬ್ಯಾಂಡ್ ಕಂಪ್ನಿಗಳಂದ್ರೆ ಬೆಳಗಾವಿ ಜಿಲ್ಲಾದಾಗ ಅದಾವ ಆಲ್ಮೋಸ್ಟ್. ಅದು ಒಂದಿಷ್ಟು ಜನಕ್ಕೆ ಗೊತ್ತಿಲ್ಲ ಬ್ಯಾಂಡ್ ಅಂದ್ರೆ ಏನು ಅಂತೇಳಿ.
ಈ ಮದ್ವಿ ವಾದ್ಯಗಳು ಬಾರಿಸ್ತಾರಲ್ಲ ನಡ್ಬರ್ಕ ಮೆರವಣಿಗೆಗೆ ಈಗೀಗ ಡಿ ಜೆ ಬಂದವು. ಡಿ ಜೆ ಯಾವಾಗ ಬಂದವಪ್ಪ ಅಂತಂದ್ರೆ ನನ್ನ ಪ್ರಕಾರ ಲಾಕ್ಡೌನ್ ಬಿಫೋರ್ 2020 ಇಲ್ಲ 18 ಡಿ ಜೆ ಹವಾ ಆಯ್ತದ. ಡಿ ಜೆ ಅನ್ನೋದು ಮೆರವಣಿಗೆಗೆ ಆಮೇಲೆ ಗಣಪತಿಗೆ ಅವಕ್ಕೆಲ್ಲ ಎದ್ದಿದ್ದಲ್ಲ ಡಿ ಜೆ ಈಗ. ಅದಕ್ಕಿಂತ ಬಿಫೋರ್ ಬ್ಯಾಂಡ್ ಸೆಟ್ ಇತ್ತು. ಮೆರವಣಿಗೆಲ್ಲ ಪ್ರತಿಯೊಂದು ಏನೋ ಒಂದು ಕಾರ್ಯಕ್ಕೆ ಯೂಸ್ ಮಾಡ್ಕೋಬೇಕು ಅಂದ್ರೆ ಬ್ಯಾಂಡ್ ಕರೆಸ್ಬೇಕು, ಹಂಗಿತ್ತು ಅವಾಗ. ಬ್ಯಾಂಡ್ ಕಂಪ್ನಿ ಬರೋಕ್ಕಿಂತ ಮುಂಚೆ ನಾವು ಶಾಲೆ ಹೋಗಿದ್ದೆ, ಎರಡನೇ ಅಜ್ಜಿ ಊರ ಹೋಗಿದ್ದ. ಅಜ್ಜಿ ಊರಾಗ ಹೋಗ್ಬೇಕಾರೆ ಅಪ್ಪ ಬಂದು ಒಂದ್ಸತಿ ಅಲ್ಲಿ ಬೆಳವಡಿ ಮಲ್ಲಮ್ಮನ ಉತ್ಸವ ಮಾಡ್ತಿದ್ರು ಮೆರವಣಿಗೆ. ಬೆಳವಡಿ ಮಲ್ಲಮ್ಮ ಉತ್ಸವಕ್ಕೆ ಅಪ್ಪ ಏನು ಮಾಡಿದ ನಾನು ಕರ್ಕೊಂಡು ಹೋಗ್ಬೇಕಂತೇಳಿ ಬೈಕ್ ಮೇಲೆ ಬಂದು ಕರ್ಕೊಂಡು ಹೋಗಿದ್ದ. ನಮ್ಮ ಊರಾಗ ಒಂದು ಜಾಂಜೆ ಸತ್ತಿತ್ತು. ಜಾಂಜೆ ಅಂತಂದ್ರೆ ಈಗ ಮಹಾರಾಷ್ಟ್ರ ಸೈಡ್ ಭಾಳ ಆಗ್ಯದ. ಈಗ ನಮ್ಮ ಕರ್ನಾಟಕ ಸೈಡ್ ಸ್ವಲ್ಪ ಕಮ್ಮಿ ಆಗ್ಯದ. ಮಹಾರಾಷ್ಟ್ರ ಸೈಡ್ ಜಾಂಜೆ ಭಾಳ ಇತ್ತು. ಆ ಜಾಂಜನ ನಮ್ಮ ಅಂದ್ರೆ ನಮ್ಮ ಹೊರಟಿ ಹುಡುಗರು ಏನದಲ್ಲ ಫುಲ್ ಅವಾಗೆಲ್ಲ ಕಾಲೇಜ್ ಹುಡುಗರೆಲ್ಲ ಅವರೆಲ್ಲ ಸೇರ್ಕೊಂಡು ಸಟ್ ತೊಗೊಂಬಂದಿದ್ರು ಅದನ್ನ. ಅದಕ್ಕೆ ಸಟ್ಟಿಗೆ ಕಲ್ಸಕ್ಕೆ ನಮ್ಮ ಅಪ್ಪ ಇದ್ದ. ಹುಡುಗರಿಗೆಲ್ಲ ಮಾಸ್ಟರ್ ಅಂದ್ರೆ ಅಪ್ಪ, ನಮ್ಮಪ್ಪ ಕಲಿಸ್ತಿದ್ದ. ಅವರೆಲ್ಲ ಕಲ್ಕೊಂಡು ನಮ್ಗೆ ಅವಕಾಶಗಳು ಜಾಸ್ತಿ, ಆ ಜಾನ್ಸ್ ಪದಕ್ಕೆ ಅವಕಾಶಗಳು ಜಾಸ್ತಿ ಸಿಗಾಕತ್ತು. ಅಂದ್ರೆ ಬೆಳವಡಿ ಉತ್ಸವ ಕರ್ಸಿದ್ನಿ, ಬೈಲೊಂಗಲ್ ಒಂದು ಏನೋ ಒಂದು ಮೆರವಣಿಗೆ ಮಾಡಿದ್ರೆ ಬೈಲೊಂಗಲ್ ಕರ್ಸಿದ್ರು. ಈಗ ಸುತ್ತಗಾಟಿ ಒಳಗೆ ಯಾವುದೋ ಒಂದು ಕಾರ್ಯಕ್ರಮ ಮಾಡಿದ್ರೆ ಅಲ್ಲಿಗೆ ಕರ್ಸೋದು. ಅದು ಜಾಂಜಿ ಪದಕ ತಗೊಂಡು ನಾವು ಬೆಂಗಳೂರು ಮಟ್ಟ ಹೋಗಿವಿ, ಹಂಗಲ್ಲ. ಬಟ್ ಜಾಂಜಿ ಪದಕ ಅಪ್ಪಾಜಿ ಕಲಿಸ್ಬೇಕು. ನಾನು ಕರ್ಕೊಂಡು ಹೋದ್ರು. ನಾ ಅವತ್ತು ಒಂದು ದಿವಸ 2 ತಾಸು 3 ತಾಸು ಅಷ್ಟೇ ನಮ್ಮಪ್ಪ ಬಾರಿಸೋದು ಹಿಂಗೆ ನೋಡಿದ್ನಿ. ನೋಡಿ 1-2-3 ಸ್ಟೆಪ್ ಅಲ್ಲಿ ಹಾಕಿದ್ವಿ. ಒಂದು ಸ್ವಲ್ಪ ಖುಷಿ ಆಗತ್ತಲ್ಲ, ಜನ ಎಷ್ಟು ಸಣ್ಣ ಹುಡುಗ ಡ್ಯಾನ್ಸ್ ಮಾಡಕತ್ತಲ್ಲ. ಒಂದು ಸ್ವಲ್ಪ ಆಯಾರ್ ಬಂದ ತಕ್ಷಣ ಅವ್ನಿಗೆ ಎಂಜಾಯ್, ಅದೊಂದು ಖುಷಿ ಅನ್ನಿಸ್ತು. ಅದಾದ್ಮೇಲೆ ಸಾಯಂಕಾಲ ಇನ್ನೊಂದು ಸ್ವಲ್ಪ ಮೆರವಣಿಗೆ ಇತ್ತು. ಒಂದು 4 ಗಂಟೆಯಿಂದ ಒಂದು 5:30, 1 ತಾಸಲ್ಲಿ 1.5 ತಾಸು ಇತ್ತದು. ಒಂದು ಹುಡುಗ ಪಾನಿ ಹೊಡೆದು ಸಾವುಕಾರ ಹೊರಗೆ ನಿಂತ್ಬಿಟ್ಟಾನ ನಮ್ಮ ಟೀಮ್ನಾಗ. ಅದು ತಾಸೆ ನಾ ಬಾರಿಸ್ಬೇಕಿತ್ತು. ಅಂದ್ರೆ ನನಗೆ ಸಿಗಬೇಕಿತ್ತದ ಅವಕಾಶ. ಅವ ಎಣ್ಣೆ ಹೊಡೆದಕ್ಕೆ ನನಗೆ ಸಿಕ್ಕದಕ್ಕೆ ಅವಕಾಶ ಭಾರಿ ಆಯ್ತು. ನಾ ಅಪ್ಪ ನಿಂಬಲ್ಲಿ ಹಂಗೆ ಸಾಥ್ ಕೊಟ್ಕೊಂತ ಬಾರ್ಸಕತ್ತೆ. ಅಪ್ಪ ಗೊತ್ತಾಯ್ತು ಇವ ಕಲಿ ಒಳಗೆ ಸ್ವಲ್ಪ ಜ್ಞಾನ ಅದ, ಇವಂಗೆ ಜ್ಞಾನ ಮಾಡಿ ಕಲಿಸ್ಬೇಕಂತೇಳಿ ನನಗೆ ನಮ್ಮ ಅಪ್ಪ ಕಲಿಸಿದ. ಅಂದ್ರೆ ಫಸ್ಟಿಗೆ ಕಲ್ತಿದ್ದನ ತಾಸೆ. ಅದಕ್ಕಿಂತ ಬೇಕು ಡ್ಯಾನ್ಸ್ ಮಾಡ್ಕೊಂತಿದ್ದೆ. ಸಣ್ಣ ಸ್ಟೆಪ್ಗಳು ಮಾಡ್ಕೊಂತಿದ್ದೆ. ಅವು ಈಗ ಮೊದಲಿನ ಹಾಡುಗಳು ಅಂತಂದ್ರೆ ಮೈನಿಕಲವು ಗಡಿಲೇಕೆ ಹಿಂದಿ ಅಲ್ಲ ಅದು, ಹಿಂದಿ ಸಾಂಗು. ಅದಾದ್ಮೇಲೆ ಮರಾಠಿ ಒಳಗೆ ಒಂದು ಸಾಂಗ್ ಅದ, ಸ್ಟೆಪ್ ಮಾಡ್ರಲ್ಲ ಈಗ ಬರಂಗಿಲ್ಲ. ಹೆಂಗ್ ಹಂಗೆ ಮಾಡ್ರಿ ಕೂತಲೆ ಹೆಂಗ್ ಮಾಡ್ತಿದ್ರಿ ಬಾರಿಸ್ಕೊಂತ. ಆಮೇಲೆ ಸಂಗಾತಿ ಹಾಡಿತ್ತು ಅವಾಗ. ಜಾನಪದ ಅಂದ್ರೆ ನಾಟ್ಯ ಗೀತೆ ಅಂದ್ರೆ ಸಂಗಾತಿ. ಆಮೇಲೆ ಅವು ಬಾರೋ ಹುಡುಗಿ ಒಬ್ಳಿ ಧಾರವಾಡ ನೋಡಕ, ಇವೆಲ್ಲ ಹಾಡುಗಳು. ಆಮೇಲೆ ಮರಾಠಿ ಒಳಗೆ ಒಂದಿತ್ತು ಇದು ಹಿಂದಿ ಕೈಕೆ ಪಾನ ಬನರಸವಾಲ. ಈ ಹಾಡುಗಳಿಗೆ ನಮ್ಮ ಬೈಲೊಂಗಲವರು ಪಾಪ ತೀರ್ಕೊಂಡು ನಮ್ಮ ಕಾಕ ನನಗೆ ನಮ್ಮ ಬ್ಯಾಂಡ್ ಕಂಪ್ನಿ ಒಳಗೆ ಅವ್ರು 3 ಜನ ಪಾರ್ಟ್ನರ್. ಅವರು ರಾಜು ಗುಂಟಿ ಅಂತೇಳಿ, ಆಮೇಲೆ ಅಪ್ಪ, ಆಮೇಲೆ ಸಂತೋಷ್ ಬಾಗಲೆ ಅಂತೇಳಿ. ಒಳ್ಳೆ ಗಾಯಕ, ಅದ್ಭುತ ಗಾಯಕ ಅವ. ಬ್ಯಾಂಡ್ ಕಂಪ್ನಿ ಒಳಗೆ ನಮ್ಮ ಬ್ಯಾಂಡ್ ಕಂಪ್ನಿ ಒಳಗೆ ಎಷ್ಟು ದಿವಸ ಇದ್ನಲ್ಲ ಅಷ್ಟು ದಿವಸ ನನಗೆ ಕಲಿಕೆ ಕೊಟ್ಟಿಗೆ ಹಾಡೋದ್ರೊಳಗೆ. ಮಗನೇ ಹಿಂಗೆ ಆಡ್ಬೇಕು ಹಿಂಗೆ ಕಲಿ ಬಾಯ್ಪಾಟ್ ಹಾಡುಗಳು ಲಿರಿಕ್ಸ್ ನೋಡ್ಲಾರ್ದ ಹಾಡೋದು ಅಂದ್ರೆ ಅವನಿಂದ ಕಲ್ತಿದ್ದ ನಾನು. ಈಗಿನ ಹಾಡುಗಳಂತೂ ಬೈಪಾಟ್ ಮಾಡ್ಕೊಳಕ್ಕಾಗಲ್ಲ ಬಿಡು. ಈಗಿನ ಹಾಡು ಒಂದು ಲಿರಿಕ್ಸ್ ಹಿಂಗಿತ್ತು, ಒಂದು ಲಿರಿಕ್ಸ್ ಹಂಗಿರ್ತದೆ, ಹೆಂಗೆ ಬೈಪಾಟ್ ಮಾಡ್ಕೊಳಕ್ಕಾಗತ್ತೆ. ಅವಾಗ ಒಂದು ಲೈನ್ ಇತ್ತು. ಈ ಲೈನಪ್ ಆದ್ಮೇಲೆ ಈ ಲೈನ್ ಬರ್ತದ ಅಂತೇಳಿ ನೆನಪಿಟ್ಕೊಳಕ್ಕಾಕಿತ್ತು. ಈ ಲೈನಪ್ ಇಟ್ಕೊಳಕ್ಕಾಗಲ್ಲ. ಹಂಗೆ ಬೈಪಾಟ್ಲೆ ಕಲ್ತಿದ್ವು ನಾವು ಹಾಡುಗಳು. ಅವಾಗ ಇಲ್ಲಾಂದ್ರೆ ಬ್ಯಾಂಡ್ ಕಂಪ್ನಿ ಒಂದು 20-25 ಹಾಡು ಆಡ್ತಿದ್ದೆ ನಾನು ಬೈಪಾಟ್ಲೆ. ಹಂಗೆ ಅವಾಗ ಬ್ಯಾಂಡ್ ಕಂಪ್ನಿ ಜಾಂಜಿ ಕಲಿತಾ ಆಮೇಲೆ ನಮ್ಮ ಅಪ್ಪಾಗ ಒಂದಿಷ್ಟು ಕಲಿಸುವಂಥ ಹುಡುಗರು, ಅಂದ್ರೆ ನೀ ಇಲ್ಲಿ ಬಂದು ಕಲಿಸ್ರಿ, ನಮ್ಮ ಹುಡುಗರಿಗೆ ಕಲಿಸ್ಕೊಡ್ರಿ ಅನ್ನೋಂಗೆ. ಈಗ ಸುತ್ತಗಟ್ಟಾಗ ಮಿನಿಮಮ್ ಇಲ್ಲ ಅಂತಂದ್ರೆ ಒಂದು 35 ಜನ ಕಲಿಸಿವಿ ನಾವು. ಜಾಂಜಿ ನಾನೇ ಕಲಿಸೀನಿ. ಅಂದ್ರೆ ಅಪ್ಪಾಜಿ ಸೈಡ್ ಡ್ರಮ್ಮು ತಾಸೆ ಅವೆಲ್ಲ ಕಲಿಸಿದ್ರು, ನಾ ತಾಳ ಕಲಿಸ್ತಿದ್ದೆ. ಅಪ್ಪ ತಾಳ ಕಲಿಸಿದ್ರು, ನಾ ಸೈಡ್ ಡ್ರಮ್ಸು ಇಲ್ಲ ಐಟಮ್ಸ್ಗಳು ಕಲಿಸ್ತಿದ್ನಿ. ಆಮೇಲೆ ಕಡಿಗೆ ಒಳಗೆ ಕಲಿಸೀವಿ. ಆಮೇಲೆ ಶಿವಾಪುರ್ ಕಲಿಸೀವಿ. ಒಂದಿಷ್ಟು ಕಲ್ತಾರ. ನಾವು ಹೇಳ್ಕೊಳಕ್ ಹೋಗಲ್ಲ, ಎಲ್ಲೂ ಬೇಡ ಅಂತ ಸುಮ್ಮನೆ ಕಲ್ತಾರ. ಒಂದ್ ತಕ್ಷಣ ನಡೆಸ್ತಾರ. ಈ ವ್ಯಕ್ತಿ ನೋಡಿದ ತಕ್ಷಣ ಮಣ್ಣು ಜಾಂಜಿ ಕಲಿಸಿಗ್ಯಾರ ಅವರು. ಆ ವ್ಯಕ್ತಿ ಇವತ್ತು ನಾವು ಟಿವಿಯಾಗ ನೋಡ ಖುಷಿ ಅನ್ಸುತ್ತಲ್ರಿ ನಿಮಗ. ಅವ್ರು ನಮ್ಮ ಮುಂದೆ ಮಾತಾಡಲಿಲ್ಲ ಅಂದ್ರು ಮಂದಿ ಮುಂದೆ ಒಬ್ಬ ವ್ಯಕ್ತಿ ಮುಂದೆ ಹೇಳಿರ್ತಾನಿಲ್ಲ ಸಾಕು ನಾವು
ಖುಷಿಯಾಗಿತ್ತು. ಖುಷಿ. ಒಂದಿಷ್ಟು ಮಂದಿಗೆ ಕಾಮಿಡಿಗೆ ಈಗ ಬಂದಿದ್ದೆಲ್ಲ ಕಾಮಿಡಿ ಜಾಯ್ನರ್ನ 2012, 13, 10 ಹಿಂಗೆ ಸಮಥಿಂಗ್ ನಾ ಕಾಮಿಡಿ ಜಾಯ್ನರ್ ಬಂದಿದ್ದು. ಕಾಮಿಡಿ ಜಾಯ್ನರ್ ಬಂದಾಗ ನನಗೆ ಕಲಿಸ್ಯಾರ. ನನಗೆ ಕಲಿಸಿದ್ದು ಅವ್ರ ಶಿವಣ್ಣ ತೀರ್ಕೊಂಡ, ಗೋಕಾ ಶಿವಣ್ಣ, ಆಮೇಲೆ ಪ್ರವೀಣ್ ಅಣ್ಣ, ಯಲ್ಲೇಶ್ ಕುಮಾರ, ಇವರೆಲ್ಲ ಅವಾಗ ಫ್ರೆಂಡ್ ಸರ್ಕಲ್ ಅಲ್ಲ, ಇವರೆಲ್ಲ ನನಗೆ ವೇದಿಕೆ ಕೊಡಿಸಿದ್ರು. ಇವರಿಂದ ನಾವು ಕಾಮಿಡಿ ಕಲ್ತೀವಿ. ಇವರೆಲ್ಲ ವೇದಿಕೆ ಕೊಡಿಸಿದ್ರು ನಂಗೆ. ಕರ್ಕೊಂಡೋಗಿ ಚಿಂಟು TV9 ಅದು ಆ ಚಿಂಟು TV ಒಳಗೆ, TV9 ಒಳಗೆ ನಗೆ ಸುಗ್ಗಿನ ಯೂಟ್ಯೂಬ್ ಒಳಗೆ ಫಸ್ಟ್ ಟೈಮ್ ಈಗ ಲಾಕ್ಡೌನ್ದಾಗ ಏನು ತೊಗೊಂಡು ಏನು ಹೆಮ್ಮೆಯಿಂದ ಓಡಾಡಕತ್ತಾರಲ್ಲ ಯೂಟ್ಯೂಬ್ ಒಳಗೆ ಮಿಲಿಯನ್ ಗಂಟ್ಲೆ, ಕ್ರೋರ್ಸ್ ಗಂಟ್ಲೆ ನಾವು ಅಷ್ಟು ಸಬ್ಸ್ಕ್ರೈಬ್, ಅಷ್ಟು ಕ್ರೋರ್ಸ್ ವಿಡಿಯೋ ತೊಗೊಂಡಿನಿ, ಅಷ್ಟು ಕ್ರೋರ್ಸ್ ಇದನ್ನ ತೊಗೊಂಡಿನಿ, ನಾನು ವ್ಯೂಸ್ ತೊಗೊಂಡಿನಿ ಅಂತೇಳಿ 2010 ನಾನು 2010, 15 ಹಿಂಗೆ ಸಮಥಿಂಗ್ ಒಳಗಡೆ ಅಲ್ಲಿ ನಗೆ ಸುಗ್ಗಿ ಅಂತ ಒಂದು ಜೋಗಲ್ಬಂದಿ ಮಾಡಿದ್ವಿ ನಾವು, ಗುರು ಶಿಷ್ಯ. ಅದನ್ನ ಈಗಲೂ ಯೂಟ್ಯೂಬ್ ಒಳಗೆ ತೆಗೆದು ನೋಡ್ರಿ ಗೊತ್ತಾಗತ್ತೆ. ಆಗ ಕ್ರೋಸ್ ತೊಗೊಂಡ್ಬಿಟ್ಟಿವ, ಆಗ ವ್ಯೂಸ್ ಅನ್ನೋದು ಕ್ರೋಸ್ ನಮ್ಗೆ ತಿಳಿತಿರ್ಲಿಲ್ಲ. ಆ ಯೂಟ್ಯೂಬ್ ಅಂದ್ರೆ ನಮ್ಗೆ ಗೊತ್ತಿರಲಿಲ್ಲ. ಹಾಕಿದ ವ್ಯಕ್ತಿ ಈಗ ಅವ ನನ್ನ ನೆನೆಸ್ತಾನ. ಇಲ್ಲ ಅವಾಗ ನಮ್ಗೆ ಅವಾಗ ದುಡ್ಡು ಬರ್ತದೋ ಗೊತ್ತಿರಕ್ಕಿಲ್ಲ, ನಮಗೆ ಹಾಕಿದ್ ನಾನು. ಬಟ್ ಈಗ ಅದರಿಂದ ವಿಡಿಯೋ ಬಂದಿದ್ದೆ ನಂಗೆ ದುಡ್ಡು ಭಾಳ ಹೆಲ್ಪ್ ಆಗೈತೆ ಅಂತ ಅವ್ನು ನೆನೆಸ್ತಾನ. ಬಟ್ ನಾವು ಆಯ್ತಪ್ಪ ಖುಷಿ, ಓಕೆ ಇರ್ಲಿಪ್ಪ. ನಿಮ್ ಬ್ಯಾಂಡ್ ಕಂಪ್ನಿ ಒಳಗೆ ನಿಮ್ಗೆ ಭಾಳ ಆತ್ಮೀಯರಂದ್ರೆ ಯಾರು? ನನ್ನ ಬ್ಯಾಂಡ್ ಕಂಪ್ನಿ ಅಂದ್ರೆ ನೀವು ಯಾವಾಗ್ಲೂ ನೆನ್ಪಿಡುವಂತ ವ್ಯಕ್ತಿ, ಅವ್ರ ಹೆಸರು ಏನಾದ್ರು? ನೆನಪಿಡುವಂಥ ವ್ಯಕ್ತಿ ಅಂತಂದ್ರೆ ಪಾಪ ಅವ ಹೇಳಿದ್ನಲ್ಲ ಆಗಲೇ, ಸಂತೋಷ್ ಕಾಕ ಅಂತೇಳಿ, ಅವ ತೀರ್ಕೊಂಡ. ಆಮೇಲೆ ಒಂದಿಷ್ಟು ಜನ ಪಾಪ ಚಟಗಾರಾಗಿ ಚಟಕತ್ತಿ ತೀರ್ಕೊಂಡ್ರು. ಅದಾದ್ಮೇಲೆ ರಾಜು ಗುಡುಗುಂಟೆ ಅಂತವ ನಮಗೆ ಒಂದಿಷ್ಟು ಜನ ಕೀಬೋರ್ಡ್ಗಳು ಕಲಿಸ್ಬೇಕಂತ ನನಗೆ ಕೀಬೋರ್ಡ್ ಬಾರ್ಸಕ್ಕೆ ಕಲಿಸ್ಬೇಕು ಅಂತ ಅವರು ಗುದ್ದಾಡ್ಯಾರು. ಅವರು ಭಾಳ ಆತ್ಮೀಯರಿದ್ರು. ಅದಾದ್ಮೇಲೆ ಈಗ ನಮ್ಮ ಯಂಗ್ ವಯಸ್ಸು ಹುಡುಗರು ಅಂತಂದ್ರೆ ಅವಾಗಿನ ಹೋಮ್ ಹುಡುಗರು, ನಮ್ಮ ಗಾಳೇಶ್ ಆಗಿರ್ಬೋದು, ಬಸವಂತ, ಆಮೇಲೆ ನಮ್ಮ ಏಜ್ ಅಂದ್ರೆ ಅವ್ರು ದೊಡ್ಡವರು, ನನಗಿಂತ ದೊಡ್ಡವ್ರ. ನಿಮ್ಗೆ ದೊಡ್ಡವ್ರೆ ಭಾಳ ಪರಿಚಯದಾರು, ನಿಮ್ ಏಜ್ಗಿಂತ ದೊಡ್ಡವರು. ನನಗೆ ಈಗ 25 ಅಂತಂದ್ರೆ ನಾನು ಪರಿಚಯ ಇದ್ದಾರೆಲ್ಲ 38, 40, 35 ಇಟ್ಟದ ನನಗೆ. ಬಟ್ ಖುಷಿ ಅವ್ರೆಂಬಲ್ಲಿ ಒಡನಾಟ ಹೆಂಗಂತಂದ್ರೆ ನಾವು ಹುಡುಗರು ಅಂತೇಳಿ ನಾಗೆ ಆಗಿರ್ಬೋದು, ಒಂದಿಷ್ಟು ಮಂದಿ ಎಲ್ಲ ಭಾಳ ಸಪೋರ್ಟಿಂಗ್ ಇದ್ರು. ಆಮೇಲೆ ಸಾಗರ ಅವೆಲ್ಲ ಹುಡುಗರಿದ್ರು ಸಪೋರ್ಟಿಂಗ್. ಅಲ್ಲೇ ನನಗೆ ಡ್ರಾಮಾ ಜೋನ್ಸ್ ಆಫರ್ ಬಂದಿತ್ತು. ನಾನೇನು ಬ್ಯಾಂಡ್ ಕಂಪ್ನಿ ಸೀಸನ್ ಫುಲ್ ಇತ್ತು ನಮ್ದು. ಡ್ರಾಮಾ ಜೋನ್ಸ್ ಆಡಿಷನ್ ಕೊಟ್ಟು ಬಂದಿದ್ದೆ ನಾ. ಅವಾಗ ನನಗೆ ಜಾಲಿಕಟ್ಟಿ ಸಂಜು ಪರಿಚಯ ಆಗಿದ್ದು ಅಲ್ಲಿಂದ. ಸಂಜು ಜಾಲಿಕಟ್ಟಿ ಪರಿಚಯ ಆಗಿದ್ದು ಅಲ್ಲಿಂದ. ನಂಗೆ ಅವ ಆಡಿಷನ್ ಕೊಡಾಕ್ ಬಂದಿದ್ದು, ನಾನು ಆಡಿಷನ್ ಕೊಡಾಕ್ ಹೋಗಿದ್ದೆ. ಅದಕ್ಕಿಂತ ಬಿಫೋರ್ ನಮ್ಗೆ ಅಂದ್ರೆ ಫುಲ್ ಅಟ್ಯಾಚ್ಮೆಂಟ್ ಆಗಿದ್ದು ಅಲ್ಲಿ ಅವ. ಅದಕ್ಕಿಂತ ಬಿಫೋರ್ ಅವ ಊರೊಳಗೆ ಇದನ್ನ ಮಾಡ್ತಿದ್ದ, ಹಾಡ ಬ್ಯಾಂಡ್ ಕಂಪ್ನಿ ಹೋದಾಗೆಲ್ಲ ಆಡ್ತಿದ್ದಂತವ. ಅವ್ರು ಒಬ್ಬರು ಪರಿಚಯ ಮಾಡಿಸ್ಕೊಟ್ರು, ತಲ್ಲೂರೊಳಗೆ ಒಂದು ಬ್ಯಾಂಡ್ ಕಂಪ್ನಿ ಇತ್ತು, ಅವ್ರು ಪರಿಚಯ ಮಾಡಿಸ್ಕೊಟ್ಟಿದ್ರು, ಹೋಗಿ ಕರ್ಕೊಂಡ್ಬಂದಿದ್ರು ಅವನ್ನ. ಅಲ್ಲಿಂದ ಅಟ್ಯಾಚ್ಮೆಂಟ್ ಇತ್ತು. ಅವ ಡ್ರಾಮಾ ಜೋನಸ್ ಆಫರ್ ಬಂದಿತ್ತು. ಅಪ್ಪ ಮತ್ತು ಹುಡುಗರೆಲ್ಲ ಇಲ್ಲ, ನೀವು ಆಯ್ದಂದ್ರೆ ಸೀಸನ್ ಹೋಗ್ತೈತಿ, ನೀವು ಆಯ್ದ ಎಲ್ಲ 15-20 ಮಂದಿ ಹೊಟ್ಟಿ ಮೇಲೆ ಕಾಲ ನೀ ಅನ್ನನ ಕಸ್ಕೊಂತಿ ಹಂಗತ್ತಂದು ಮಾತಾಡಿಸಿ ಡ್ರಾಮಾ ಜೂನಿಯರ್ಸ್ ಆಫರ್ನ ನಮ್ಮ ಕಳ್ಕೊಂಡೆ ನಾನು, ಬಿಟ್ಟೆ. ಅದಾದ್ಮೇಲೆ ಮತ್ತೆ ಇನ್ನೊಂದು ಟ್ರೈ ಮಾಡೋಣ ಅಂತೇಳಿ ಕಾಮಿಡಿ ಕಿಲಾಡಿಗಳು ಹೋಗಿತ್ತು. ಅದರಿಂದ ನಿಮಗೆ ಭಾಳ ಹೆಸರು ತಂದು ಕೊಡ್ತೇನೆ. ಕಾಮಿಡಿ ಕಿಲಾಡಿ ವೇದಿಕೆ ಇನ್ನೂ 10 ವರ್ಷ ಆಯ್ತು ನಾವು ಮಾಡಿ ಒಂದು. ನಿಮ್ಮ ಕಾಮಿಡಿ ಕಿಲಾಡಿ ಸೀಸನ್ದಾಗ ಅಥವಾ ಈ ಸೀಸನ್ ಆಗಲಿ ಒಂದು ಈ ಸೀಸನ್ 4 ಸೀಸನ್ ಆದ್ವಲ್ಲ, ನಿಮಗೆ ಆತ್ಮೀಯರು ಭಾಳ ಅಂದ್ರೆ ಭಾಳ ಅಟ್ಯಾಚ್ ಇದ್ದವ್ರು ಯಾರು? ಕಾಮಿಡಿ ಕಿಲಾಡಿಗಳಿಂದ ಎಲ್ಲರೂ ಅಟ್ಯಾಚ್ಮೆಂಟ್ ಇದ್ದರು. ಮೊದಲಿನಿಂದ ಎಲ್ಲರೂ ಅಟ್ಯಾಚ್ಮೆಂಟ್ ಇದ್ದರು. ಈಗೀಗ ಅವರ ಲೈಫಿಗೆ ಅವರೆಲ್ಲ ಸೆಟಲ್ಮೆಂಟ್ ಆದಮೇಲೆ ಅಂದ್ರೆ ಅವ್ರು ಬೆಂಗಳೂರು ನಾವು ಈ ಕಡೆ ಅಂತ ಸ್ವಲ್ಪ ಅಟ್ಯಾಚ್ಮೆಂಟ್ ಕಮ್ಮಿ ಆಗ್ಯದ. ಶಿವಣ್ಣ ಆಮೇಲೆ ನಯನ ಎಲ್ಲರೂ ಅಟ್ಯಾಚ್ಮೆಂಟ್. ಜಿ ಅಣ್ಣ ಆಮೇಲೆ ಪ್ರವೀಣ್ ಅಣ್ಣ ಇವರೆಲ್ಲ ನಮ್ಮ ಟೀಮ್. ಹಿತೇಶ, ಅನೀಶ್, ಮುತ್ತುರಾಜ ಎಲ್ಲರ ಹೆಸರು ನೆನಪದವು. ಬಟ್ ಅಟ್ಯಾಚ್ಮೆಂಟ್ ಹೆಂಗಂದ್ರೆ ಅವರೆಲ್ಲ ಬೆಂಗಳೂರು ಸೆಟ್ಲ್ ಆದ್ರಲ್ಲ, ಅವರೆಲ್ಲ ಲೈಫ್ ಆ ಕಡೆ ಆಯ್ತು, ನಮ್ದು ಲೈಫ್ ಈ ಕಡೆ. ಇದು ಎಸ್, ಇದು ನೋ. ಅಂದ್ರೆ ನಾ ಒಂದು ಪ್ರಶ್ನೆ ಕೇಳ್ತೀನಿ, ಅದು ನೋ ಅಂದ್ರೆ ನೋ ಹೇಳ್ಬೋದು, ಎಸ್ ಅಂದ್ರೆ ಎಸ್ ಹೇಳ್ಬೋದು. ತೋರಿ ಫಸ್ಟ್ನೇದು ಅದು ನಾನಾ ಮಾಡಿದ್ರಿ. ಚಲೋ ಟ್ಯಾಲೆಂಟ್ ಇದೆ ಬಿಡ್ರಿ. ಟ್ಯಾಲೆಂಟ್ ಹಂಗ ಐತ್ರಿ ನಮಗೆ, ಏನು ಮಾಡೋದು? ಏನು ಮಾಡ್ತೀವಿ ಅಂದ್ರೆ ಅದನ್ನೇ ಮಾಡತ್ತೀನಿ ರೀ. ಕೇಳ್ತೀನಿ ಈಗ. ಎಸ್ ಇದು ನೋ. ಓಕೆ. ಸಂಜು ಬಸಯ್ಯಾಗ ಸಿಟ್ಟು ಬಾಳ. ಸಂಜು ಬಸಯ್ಯಾಗ ಸಿಟ್ಟು ಬಾಳ. ನೋ, ಸಿಟ್ಟಿಲ್ಲ ನಿಮಗ? ಸಿಟ್ಟು ಅಂದ್ರೆ
ಅದು ತಾನಕ್ಕೆ ತಾನೇ ಬರಲ್ಲ ಅದು ಯಾವಾಗ ಆಗ ಹೇಳಿದಂಗೆ ಸಿಟ್ಟು ತಾನಕ್ಕೆ ತಾನೇ ಬರಲ್ಲ ಸುಮ್ಮ ಬರ್ಸ್ಬೇಡ್ರಿ ಅಂತ ನಾಟೆ. ಸಂಜು ಬಸ್ ಅವರಿಗೆ ತಾಳ್ಮೆನೂ ಭಾಳ, ತಾಳ್ಮೆ ಭಾಳ ಐತಿ. ತಾಳ್ಮೆ ಇದ್ದಿದ್ದಕ್ಕೆ ಮತ್ತು ಇಷ್ಟೆಲ್ಲ ತಾಳಿದವನು ಇಷ್ಟೆಲ್ಲ ಅಂದ್ರು ಇಂದಷ್ಟು ಅಂದು ಅನಿಸ್ಕೊಂಡು ಒಳ್ಳೆ ತಿರುಗಿ ನಿಮ್ಮ ಬಗ್ಗೆ ಬ್ಯಾಡ್ ಕಮೆಂಟ್ಸು. ಪಾಪ ನೀವು ನೋಡ್ರೆ ಹೆಂಡತಿ ಅಂತ ಅನಿಸ್ಕೊಂಡಾಕಿ ಯಾವುದೋ ಫ್ಯಾಮಿಲಿಯಿಂದ ಬಂದಿರ್ತಾಳೆ, ಒಬ್ಬನ ಹುಡುಗನ ಕಟ್ಕೊಂಡಿರ್ತಾಳೆ. ಆ ಹುಡುಗನ ಸಲುವಾಗಿ ಆ ಹೆಣ್ಣಿಗೆ ಏನು ಅನ್ನಬಾರ್ದು ಎಲ್ಲ ಅಂದೆ ತೀರಿಸ್ಕೊಂಡಿರತ್ತು. ಆ ಹೆಣ್ಣು ನನಗೋಸ್ಕರ ಸಹಿಸ್ಕೊಂಡದ. ಆ ಹೆಣ್ಣಿಗೋಸ್ಕರ ಒಂದು ಫ್ಯಾಮಿಲಿ, ಈಗ ನಿಮಗೊಂದು ಫ್ಯಾಮಿಲಿ ಇತ್ತಿಲ್ಲ, ಅದ ಫ್ಯಾಮಿಲಿ ಅದ, ತಾಯಿ ಅದಳ, ಅಣ್ಣ ಅದಲ್ಲ, ಅಕ್ಕ ಅದಳ. ನೀವೇನು ಎಂತ ಇಲ್ದಾರ ನಾನು ಕಟ್ಕೊಂಡಾದ್ಮೇಲೆ ನೀವು ಏನು ಅನಿಸ್ಕೋಬಾರ್ದು ಎಲ್ಲ ಅನಿಸ್ಕೊಂಡ್ರೆ ಅದನ್ನೆಲ್ಲ ಅನಿಸ್ಕೊಂಡ್ರು ಕೂಡ ನಾ ತಾಳ್ಮೆಯಿಂದ ಅದೀನಿ ಅಂತಂದ್ರೆ ಜನಗಳಿಗೆ ನನ್ನ ಕಡೆಯಿಂದ ನಿಗಂಗಿಲ್ಲ, ಇವೇನು ಕಿಶಾಕ್ ಆಗಂಗಿಲ್ಲ ಅನ್ನುವಂಥದ್ದಲ್ಲ. ಯಾಕಪ್ಪ ಅಂತಂದ್ರೆ ನಮಗೊಂದು ಮರ್ಯಾದೆ ಅಂತದ ಊರೊಳಗಂತಲ್ಲ, ನಮಗೊಂದು ಸಾಂಸ್ಕೃತಿಕ ಅಂದ್ರೆ ನಮಗೆ ಕಲಿಸ್ಕೊಟ್ಟಾರ ಸಂಸ್ಕಾರ. ಯಾವ ದೊಡ್ಡ ವ್ಯಕ್ತಿ ಮೇಲೆ ಹೆಂಗಿರ್ಬೇಕು, ಯಾವ ಸಣ್ಣ ವ್ಯಕ್ತಿ ಮೇಲೆ ಹೆಂಗಿರ್ಬೇಕು, ಯಾವ ವ್ಯಕ್ತಿ ಮೇಲೆ ಏನು ಮಾತಾಡ್ಬೇಕು, ಯಾವ ವ್ಯಕ್ತಿ ಮೇಲೆ ಹೆಂಗೆ ಆ ವ್ಯಕ್ತಿನ ನಾವು ಒಂದು ಮನೆ ತಳಿಸ್ಕೋಬೇಕು, ಆ ವ್ಯಕ್ತಿನ ನಮ್ಮ ಕಡೆ ಹೆಂಗೆ ಬರಿಸ್ಕೋಬೇಕು. ಬಿಸ್ನೆಸ್ ಲೈನ್ ಆಗಿರ್ಬೋದು, ಈಗ ಮಾತಾಡುವಂದ್ರೆ ಸುಮ್ಮನೆ ಬಂದು ಆರ್ಕೆಸ್ಟ್ರಾ ನಂಗೆ ಯಾಕೆ ಕೊಡಂಗಿಲ್ಲ. ಟೀಮ್ ಓನರ್ ಆಗಿ ಆ್ಯಸ್ ಎ ಟೀಮ್ ಓನರ್ ನಾನೀಗ SB ಇವೆಂಟ್ ಮುರುಗೋಡು ಕಲಾ ತಂಡ ನಡೆಸ್ತೀನಿ. ಹೌದಾ, ಆ ಓನರ್ ನನಗೊಬ್ಬರು ಆರ್ಕೆಸ್ಟ್ರಾ ಬೇಕ್ರಿ ಅಂತ ಫೋನ್ ಮಾಡ್ತಾರಂದ್ರೆ ಆ ವ್ಯಕ್ತಿಯವ್ರ ಜೊತೆ ನಾ ಮಾತಾಡುವಂಥ ಕಾಂಟ್ಯಾಕ್ಟ್ ಬೇಕಲ್ಲ. ಹೆಂಗೆ ಮಾತಾಡ್ತೀನಿ ನಾ ಬೆರಸು ಮಾತಾಡ್ರೆ ಆ ವ್ಯಕ್ತಿ ವಾಪಸ್ ನನಗೆ ಫೋನ್ ಮಾಡಂಗಿಲ್ಲ. ನಾವು ಸಾವಿರಾರು ಕೇಳ್ತಿರ್ತಾನ, ಆ ವ್ಯಕ್ತಿ ಕೇಳುವಂಥ ಪ್ರಶ್ನೆಗಳಿಗೆ ನಾವು ಬೆರಸು ಮಾತಾಡಿನಿ ಅಂದ್ರೆ ನಾವು ವಾಪಸ್ ಫೋನ್ ಮಾಡಂಗಿಲ್ಲ. ಅದೇ ವ್ಯಕ್ತಿನ ಸಂಭಾಯಿತವಾಗಿ ಹ್ಞೂ ಸರ ನೀವು ಹೇಳಿದ್ದೆ ಕರೀರಿ, ಹ್ಞೂ ಸರ ನೀವು ಹ್ಞೂ ಸರ ಹಾಕಿ ಕೊಡ್ತೀನಿ ರೀ, ಹ್ಞೂ ಸರ ಮಾಡಿಕೊಡ್ತೀನಿ ಸರ, ಈ ಬಜೆಟ್ ಆಗಲ್ರಿ ಆ ಬಜೆಟ್ ಆಗತ್ತೆ ರೀ, ಹಿಂಗೆ ಮಾತಾಡೋದೆಲ್ಲ ಕಲಿಸ್ಕೊಟ್ಟಾರ. ಈ ವ್ಯಕ್ತಿ ಒಂದು ಕೆಟ್ಟ ಕಮೆಂಟ್ಸ್ ಹಾಕ್ಯಾನ ಅಂದ್ಕೂಲೆ ಅವ್ನ ಮನೆಗೆ ಹೋಗಿ ಒದ್ದು ತೊಗೊಂಬರೋಕ್ಕಾಗಲ್ಲ, ಎಲ್ಲವೂ ನಿಂತು ಮಾಡೋಕ್ಕಾಗಲ್ಲ, ಎಲ್ಲವೂ ಆಗಲ್ಲ, ಎಲ್ಲವೂ ಸಾಧ್ಯ ಇಲ್ಲ. ಅದಕ್ಕೆ ತಾಳ್ಮೆ ಅಂತಾರೆ. ತಾಳ್ಮೆ ಅದ, ತಾಳ್ಮೆ ಇದ್ದಿದ್ದಕ್ಕೆ ಎಷ್ಟು ವರ್ಷ ಆಯ್ತು ಪೀಳಿ, ಒಂದು 15 ವರ್ಷ 15 ವರ್ಷ ಆಯ್ತು, ಮದುವೆಯಾಗಿ 3 ವರ್ಷ ಆಯ್ತು, ಎಲ್ಲ ತಾಳ್ಮೆಯಿಂದ ಅದೀವಿ. ಓಕೆ, 3ನೇ ಕ್ವಶನ್. ಸಂಜು ಬಸ್ ಅವರಿಗೆ ಹೆಂಡತಿ ಮ್ಯಾಗ ಲವ್ ಐತೋ ಇಲ್ಲೋ ಹೇಳ್ರಿ. ಎಸ್ ಆದ್ರ ಇಷ್ಟೊತ್ತೆಲ್ಲ ಹೇಳಿದ್ರಿ ಹೆಂಡತಿ ಬಗ್ಗೆ ಅನ್ನ ಸುಮ್ ಕುಂದ್ರುದೇನ? ಎಸ್ ಅಂದ್ರೆ ಗೊತ್ತಾಗ್ಬಿಡ್ತು ಲವ್ ಐತೆ ಅಂತೇಳಿ, ಅದನ್ನ ವರ್ಣನೆ ಮಾಡಿ ಹೇಳುವಂಥದ್ದು ಇದನ್ನ ಸಿಟ್ ಮತ್ತೆ ಎಲ್ಲಿ ಆಮೇಲೆ ಬೈತೀನಿ ಅಂತ ಹಿಂಗೆ ಬೇಕಾತ್ಲಿ ಹೇಳತ್ತಿರೋ? ಇಲ್ಲ ಎಸ್ ಅಂದ್ರೆ ಲವ್ ಐತಿ, ಅದನ್ನ ನಾವು ದೋಚ್ಕೊಳಕ್ ಹೋಗಲ್ಲ ಎಲ್ಲೂ. ದೋಚ್ಕೊಂಡ್ರು ಪಾಪ ಅವ್ರಿಗೆ ವೇದಾಂತಗಳು ಬಂದ್ಬಿಡ್ತಾವ. ಹಿಂಗಾಗಿ ಪುಸ್ತಕದಾಗ ಇದ್ದಿದ್ದಂಥ ಕಮೆಂಟ್ಸ್ಗಳು ಬಂದ್ಬಿಡ್ತಾವೆ. ಹಿಂಗಾಗಿ ನಾ ಎಲ್ಲಿ ದೋಚ್ಕೊಳಕ್ ಹೋಗಲ್ಲ. ಲವ್ ಐತಿ, ಲವ್ ಇದ್ದಿದ್ದಕ್ಕೆ 3 ವರ್ಷ ಕಟ್ಕೊಂಡೆ. ಓಕೆ ಇದಿರ್ಲಿ, ಇದು ಸುಮ್ ಇದು ಕ್ವಶನ್ಸ್ ಇರ್ಲಿಲ್ಲ, ಸುಮ್ ನಾ ಕೇಳೇನ್ರಿ ಏನಂತಾರೆ ಅಂತಂದ. 3ನೇ ಕ್ವಶನ್ ಈಗ ಕೇಳ್ತೀನಿ. ಯಾವತ್ತಾದ್ರ ನಿಮ್ಗ ಅಭಿಮಾನಿಗಳ ಮ್ಯಾಗ ಸಿಟ್ಟು ಬಂದೈತಿ? ಬಂದಿಲ್ಲ. ಅಭಿಮಾನಿಗಳ ಮೇಲೆ ಸಿಟ್ಟು ಬಂದಿಲ್ಲ, ಅಭಿಮಾನಿಗಳಂತ ಹೇಳ್ಕೊಂಬಂದವ್ರ ಮೇಲೆ ಸಿಟ್ಟು ಬಂತ. ಅಂದ್ರೆ ಸುಮ್ಮನೆ ಅಂದ್ರೆ ಈಗ ಹಂಗೆ ಹೇಳ್ಬೇಕು ಅಂತಂದ್ರೆ, ಬಟ್ ಅಭಿಮಾನಿಗಳು ಇರ್ಬೋದು, ಬಟ್ ಇಲ್ಲೇ ಇರುವಂಥ ಅಭಿಮಾನಿಗಳು ಸುಮ್ಮನೆ ನಾ ಸಿಕ್ಕನಂದ ತಕ್ಷಣ ಆ ಕ್ಷಣಕ್ಕೆ ಹೆಸರು ನಾನು ನಿಮ್ಮ ಅಭಿಮಾನಿ ಸರ್. ನಿಮ್ಮ ಹೆಸರೇನ್ರಿ ಬೇಕಂತಲೇ ಕೇಳೋದು. ಸುಮ್ಮನೆ ಆ ಹುಡುಗರೆಲ್ಲ ಗ್ಯಾಂಗ್ ಇರ್ತದಲ್ಲ, ಅವ್ರ ಮುಂದೆ ಇವ್ ದೊಡ್ಡ ಕಾಮಿಡಿಯನ್ ಇವ, ಅವ್ರ ಮುಂದೆ ನೀವು ದೊಡ್ಡ ದೋಸ್ತಿ, ದೊಡ್ಡ ಲೀಡ್ರ್ ಇವ. ನೋಡಿ ಅವ್ನು ಹೋಗಿ ಹೆಂಗೆ ಮಾತಾಡ್ತ ನೋಡಿ. ಅಂದ್ರೆ ನನಗೆ ವೇದಿಕೆ ಮೇಲೆ ಆಗಿರ್ಬೋದು, ಒಂದಿಷ್ಟು ಅವಲ್ಲಿ ನಾವು ಹೋದಾಗ ಫೋಟೋಗಳು ಸಿಕ್ಕಿಲ್ಲ. ಅಭಿಮಾನಿಗಳು ಹೆಂಗಿರ್ತಾರಪ್ಪ ಅಂತಂದ್ರೆ ಫೋಟೋಗಳು ಸಿಕ್ಕಿಲ್ಲ ಅಂತಂದ್ರೆ ಬೇಜಾರು ಮಾಡ್ಕೊಂಡು ಕಮೆಂಟ್ಸ್ ಮಾಡಲ್ಲ ಅವ್ರು. ನಾ ಬಂದಿದ್ದೆ, ನೀ ಫೋಟೋ ಕೊಡಲಿಲ್ಲ, ನಿನ್ನ ಸೊಕ್ಕ ಭಾಳ ಐತಿ, ನಿನ್ನ ಅಭಿಮಾನಿ ನಾನು, ನಿನ್ನ ಮುಂದೆ ನೋಡ್ಕೋತೀನಿ, ಅವೆಲ್ಲ ಅಭಿಮಾನಿ ರಿಯಲ್ ಅಭಿಮಾನಿಗಳು ಕಮೆಂಟ್ಸ್ ಹಾಕಲ್ಲ. ಹಂಗೆ ಈ ಹೋಗ್ತಿ ಮೇಂಟೈನ್ ಮಾಡ್ತಿರ್ತಾರೆ ಗೊತ್ತಾನ, ಇವಂಗ ನೋಡಿ ಕಮೆಂಟ್ಸ್ ಹಂಗೆ ಹಾಕ್ತೀನಿ ನೋಡ, ನನಗೆ ಫೋಟೋ ಕೊಟ್ಟಿಲ್ಲ ನೀನೆ ನೋಡಿ ಹೆಂಗೆ ಕಮೆಂಟ್ಸ್ ಹಾಕ್ತೀನಿ. ಈ ಅಭಿಮಾನಿಗಳ ಮೇಲೆ ಸಿಟ್ಟು ಬರುತ್ತೆ ಅಷ್ಟೆ. 4ನೇ ಕ್ವಶನ್. ಯಾವಾಗಾದ್ರೂ ಸ್ಟೇಜ್ ಮೇಲೆ ಭಾಳ ಸಿಟ್ಟು ಬಂದೈತಿ ನಿಮಗೆ? ಏನೋ ಒಂದು ಅನಾವಶ್ಯಕವಾದ ಕಾರಣಕ್ಕೆ? ಯಾವಾಗ? ಸುಮಾರು ವೇದಿಕೆ ಮೇಲೆ ಸಿಟ್ಟು ಬಂದದ. ಯಾವ ಕಾರಣಕ್ಕಾಗಿ? ಅಂದ್ರೆ ಕಾರಣ ಅಂತಂದ್ರೆ ಈಗ ಹೆಂಗಿರ್ತದೆ, ಈಗಿನ ಟ್ರೆಂಡ್ ಅಂತ ಹೇಳಕತ್ತೀನಿ, ಈಗಿನ ಟ್ರೆಂಡಿಗೆ ಅಷ್ಟೇ.
ಇತ್ತೀಚೆಗೆ ಬರುವಂಥ ಸಿಟ್ಟಿದೆ ಅಷ್ಟೇ. ನಾನು ಮೊದಲು ಅಷ್ಟೊಂದು ಸಿಟ್ಟು ಬರ್ತಿದ್ದಿಲ್ಲ. ಬಟ್ ಈಗೀಗ ಯಾಕೆ ಸಿಟ್ಟು ಬರ್ತದಪ್ಪ ಅಂತಂದ್ರೆ ಈ ವೇದಿಕೆ ಅಂತ ಹೇಳ್ಕೊಳ್ಳೋಣ, ಆರ್ಕೆಸ್ಟ್ರಾ ವೇದಿಕೆ ಅಂತ ಹೇಳ್ಕೊಳ್ಳೋಣ. ಆರ್ಕೆಸ್ಟ್ರಾ ವೇದಿಕೆ ಅಂದ್ರೆ ಈಗ ವೇದಿಕೆ ಇದು ನಮಗೆ ಕುಂತಿಲ್ಲ, ಇದು ವೇದಿಕೆ. ಈಚೆ ಬಾಜು ಒಂದಿಷ್ಟು ಗ್ಯಾಂಗ್ ಇರ್ತವೆ, ಎಷ್ಟು ಬಾಜುಕ್ಕೂ ಒಂದು ಗ್ಯಾಂಗ್ ಇರ್ತವೆ. ಅವರು ಏನು ನೋಡಕ್ಕೆ ಬಂದಿರ್ತಾರೆ ಅವ್ರಿಗೆ ಕಲ್ಪನೆ ಇಲ್ಲ. ಅವ್ರು ಜಸ್ಟ್ ಒಂದು ಕಾರ್ಯಕ್ರಮ ನಡೆದಾಗ ನಡಿ ಹೋಗೋಣ, ಆ ಅಣ್ಣ ಬಂದನಂತೆ, ಈ ಅಣ್ಣ ಬಂದನಂತೆ, ಆ ಬಂದನಂತೆ, ಇವ್ ಬಂದನಂತ ನೋಡ್ಕೊಂಡು ಬರೋಣ. ಬಂದಿರ್ತಾರೆ, ಬಂದು ಸುಮ್ಮ ಕಾರ್ಯಕ್ರಮ ನೋಡಂಗಿಲ್ಲ ಅವರು. ಈಗ ಹಾಡು ಆಡ್ಬೇಕಾದ್ರೆ ಫುಲ್ ಕ್ಯಾಕೆ ಹೊಡೆದಿರ್ತಾರೆ, ಚಪ್ಪಲಿ ಹೊಡೆದಿರ್ತಾರೆ, ಫುಲ್ಲು ಡ್ಯಾನ್ಸ್ ಮಾಡಿರ್ತಾರೆ. ಅದಾದ್ಮೇಲೆ ಒಂದು ಕಾಮಿಡಿ ಸನ್ನಿವೇಶ ಇರ್ತದೆ ಅಂತ ತಿಳ್ಕೊಳ್ಳೋಣ. ಅದ ಶಿಳ್ಳೆ ಚಪ್ಪಾಳಿ ಹೊಡೆದ್ರೆ ಕುಂತು ಜನಕ್ಕೆ ಕಾಮಿಡಿ ಅರ್ಥ ಆಗಲ್ಲ. ಕುಂತು ಜನಕ್ಕೆ ನಾವು ಏನು ಮಾತಾಡೀವಿ, ನಾವೇನು ಯಕ್ಷ ಅಂದ್ರೆ ಏನಂತ ನಾವೇನು ಪ್ರೆಸೆಂಟ್ ಮಾಡೀವಿ ಆ ಜನಗಳಿಗೆ ಗೊತ್ತಾಗಬೇಕಪ್ಪ ಅಂದ್ರೆ ಸೈಲೆಂಟ್ ಇರ್ಬೇಕಾಗತ್ತೆ. ನೀವು ಎಷ್ಟು ಕುಂತು ಸೈಲೆಂಟ್ ನೋಡ್ತೀರಿ ಅದು ನಮ್ಗೆ ಎಕ್ಸ್ಪೆಕ್ಟೇಷನ್ ಕಮಿಟಿಯವ್ರಿಗೂ ಕೂಡ ಖುಷಿ ಇರ್ತದೆ. ಏಕೆ ಅವನು ರೊಕ್ಕ ಕೊಟ್ಟು ಕರ್ಸಿದ್ದಕ್ಕೂ ಕೂಡ ಭಾಳ ಸಾರ್ಥಕ ಆತಪ್ಪ, ಚಂದ ನಗಿಸಿದ, ಚಂದ ಕಾರ್ಯಕ್ರಮ ಮಾಡಿಕೊಟ್ಟ. ಅದೇ ನೀವು ಉಯ್ದಡಲ್ ಮಾಡಿರಿ ಅಂದ್ರೆ ನಾವು ವೇದಿಕೆ ಮೇಲೆ ನಾವು ಮಾತಾಡುವಂಥ ಮಾತುಗಳು ಬಿರುಸಾದು ಅಂದರೆ ಕಮಿಟಿಯವ್ರಿಗೆ ಏನು ಅನಿಸ್ತೈತಿ, ಇವೇನೋ ಮರ ಕಾರ್ಯಕ್ರಮ ಬರ್ತಾನೋ ಬರೀ ಆಡಿಯನ್ಸ್ ಮೇಲೆ ಜಗಳ ಹಚ್ತಾನೋ, ಆಡಿಯನ್ಸ್ ಮೇಲೆ ಜಗಳ ಮಾಡ್ತಾನೋ, ಹಿಂಗೆ ಬರ್ತದೆ ಅಷ್ಟು ಉದ್ದೇಶ. ಬೇರೆ ಉದ್ದೇಶಕ್ಕೆ ಏನು ನನಗೆ ಸಿಟ್ಟು ಬರಲ್ಲ. ಆಮೇಲೆ ಕಲಾವಿದ್ರಿಗೆ ಸುಮ್ಮನೆ ಕಲ್ಲು ಹೋಗಿದ್ನಿ, ಒಂದಿಷ್ಟು ಜನ ಕಲ್ಲು ಬಿದ್ದವು. ಇದು ನಾನು ಅದ್ರ ಮೊದಲಿತ್ತು ನಂಗೆ, ಈಗೇನು ಕಲ್ಲು ಬಿದ್ದಿಲ್ಲ. ಈಗ ಬರೀ ಹೂ ಬೀಳಾಕತ್ತವು, ಮುಂದೆ ಬೀಳ್ಬೋದು ಗೊತ್ತಿಲ್ಲ ನಂಗೆ. ಮತ್ತು ಇತ್ತೀಚೆಗೆ ಬಂದಿರ್ತಕ್ಕಂಥ ಕಲಾವಿದರು ಒಂದಿಬ್ಬರು ಬಿದ್ದಾವು, ಸೋಷಿಯಲ್ ಮೀಡಿಯಾದೊಳಗೆ ಆಗಿರ್ಬೋದು ನೋಡೀನಿ. ಭಾಳ ನೋವಾಗುತ್ತೆ ನನಗೆ. ಒಂದಿಷ್ಟು ಜನ ಕಲಾವಿದರಿಗೆ ಕಲ್ಲು ಬಿದ್ದವು. ಬಟ್ ಕಲ್ಲು ಹೋಗಿದವರು ಯಾವ ಉದ್ದೇಶಕ್ಕೆ ಹೋಗೋದಾರು, ಒಗಿಸ್ಕೊಂಡವರು ಸಿಟ್ಟಿಗೆ ಎದ್ದು ಏನೋ ವೇದಿಕೆ ಮೇಲೆ ಏನು ಮಾತಾಡೋರು ಅವೆಲ್ಲದಕ್ಕೂ ಒಂದಿಷ್ಟು ಜನ ಮಾತಾಡ್ತಾರೆ, ನೀನು ನ್ಯಾಲಿಗೆ ಸುದ್ದಿಟ್ಕೋ ಹಿಂಗಾತು ಅಂತೇಳಿ. ಬಟ್ ಬಿದ್ದ ವ್ಯಕ್ತಿ ಗೊತ್ತದು, ಅದ್ರ ನಾವು ಆ ಕ್ಷಣಕ್ಕೆ ಆ ವ್ಯಕ್ತಿ ಅವ ಏನು ಕಷ್ಟಪ್ಪ, ಆ ವ್ಯಕ್ತಿ ಅದಕ್ಕೆ ನೋವು ಎಷ್ಟು ತ್ರಾಸ ಎಷ್ಟಾಗಿರ್ತೈತಿ, ಅವ್ನು ಎದಕ್ಕೆ ಮಾತಾಡೋಣ ಅನ್ನೋದು ಇಂಪಾರ್ಟೆನ್ಸ್ ಇರ್ತದೆ. ಸುಮ್ಮನೆ ನೀವು ಕುಂತು ಕಮೆಂಟ್ಸ್ ಹಾಕೋದು ಇಂಪಾರ್ಟೆನ್ಸ್ ಇರೋಂಗಿಲ್ಲ. ಅದಕ್ಕೆಲ್ಲ ನೀನು ಬಿದ್ದಿತ್ತು ಅಂದ್ರೆ ನೀನು ಅದ ಒಳ್ಳೆ ಬೆಳೆಸ್ತಿದ್ದಿ. ತಾಯಿನ ಬಿಟ್ಟು ಬೈ ಅಂತಾರೆ, ಬೇಗಲಿದ್ದು ತಾಯಿ ಮೇಲೆ. ಇವ್ ಬೇಕಾದ್ರೆ ಅವ್ರು ಕಳಿಸ್ಕೊಡ್ಲಿ ನಂಗೆ, ನಾ ಕಲ್ಕೊತೀನಿ ಏನಂತ ಬೈಗಳ. ಈಗ ತಾಯಿ ಬಿಟ್ಟು ಬೈಗಳ ಬೈರಿ, ತಾಯಿ ಬಿಟ್ಟು ಬೇಗಳ ಬೈರಿ ಅಂತಾರೆ, ಹೊಲಸು ಬೇಗಳ ಬೈರಿ ಅಂತಾರೆ. ಅದು ತಾಯಿ ಬಿಟ್ಟು ಬೈಗಳ ಬೈವಂತಂದು ಕಲಿಸ್ಕೊಡ್ರಿ ನಂಗೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ. ನಾ ಬೈದು ಭಾಳ ಮಾಡೋದು ಪಿಂಟ್ರಿ ಮಗನ. ಆಮೇಲೆ ಈ ಥರದ್ದು ಒಂದಿಷ್ಟು ಅಷ್ಟೇ, ಭಾಳ ಏನು ಬೈದಿಲ್ಲ. ಸಂಜು ಬಸಾಯಿ ಅವರು ಭಾವುಕ ಭಾಳ. ಯಾವ ವಿಷಯಕ್ಕ? ಎಲ್ಲ ವಿಷಯ ಅಂದ್ರೆ ಏನೋ ಒಂದು ಸೆಂಟಿಮೆಂಟ್ ವಿಷಯಕ್ಕೋ ಭಾವುಕ ಅಂದ್ರೆ ಏನ್ ಕಾರಣಕ್ಕ ಅಂದ್ರೆ ನಂಗೆ ತೀರಾ ಅಟ್ಯಾಚ್ಮೆಂಟ್ ಇತ್ತು. ನನಗದು ಆ ವಸ್ತು ಮೇಲೆ ಆಸೆ ಇತ್ತು, ಆ ವ್ಯಕ್ತಿ ಮೇಲೆ ನನಗೆ ಗೌರವ ಇತ್ತು. ಆಮೇಲೆ ಆ ಫೀಲ್ಡ್ ಮೇಲೆ ನನಗೆ ಅಂದ್ರೆ ಈಗ ಈ ವೇದಿಕೆ ಮೇಲೆ ನನಗೆ ಅಷ್ಟೊಂದು ಇದು ನಂಬಿಕೆ ಇತ್ತು. ಈ ವೇದಿಕೆ ನನಗೆ ಸಿಗಬೇಕಾಗಿತ್ತು ಅನ್ನೋ ಥರದ ಒಂದಿಷ್ಟು ನನಗೆ ಭಾವನೆ ಒಳಗಿದ್ದು ಅಂದ್ರೆ ನನಗೆ ಅಟ್ಯಾಚ್ಮೆಂಟ್ ಇತ್ತು ಅಂದ್ರೆ ಭಾವುಕ ಆಗ್ತಿದ್ದೆ ಅಷ್ಟೇ. ಹಾಗೆ ನೋವಿನ ಮೊದಲಿಂದ ನೋವು ಅನ್ಕೊಂಡು ಬಂದೀವಿ ಅವೆಲ್ಲ ನಾನು ತಿರುಗಿಸೋ. ಸಂಜು ಬಸಾಯಿ ಅವರು ಫ್ಯಾಮ್ಲಿಗೆ ಭಾಳ ಒತ್ತು ಕೊಡ್ತಾರ, ಹೌದಾ? ಫ್ಯಾಮ್ಲಿ ಅಂದ್ರೆ ಅಷ್ಟು ನಿಮಗೆ ಅಟ್ಯಾಚ್ಮೆಂಟ್. ಅಂದ್ರೆ ಕೂಡು ಕುಟುಂಬ ಆಕತ್ತಲ್ಲ, ನಮ್ಮ ಮೊದ್ಲಿಂದನೂ ಕೂಡು ಕುಟುಂಬ. ನಾವೀಗ ಎಣಸಾಕ್ ಹೋದ್ರೆ ಒಂದಿಷ್ಟು ಜನ ತೀರೋಗಿದ್ದು ಅಷ್ಟು ಬಿಟ್ರೆ ಮಿಕ್ಕಿದ್ರೆಲ್ಲ ಕೂಡು ಕುಟುಂಬನೇ ಇನ್ನೂವರೆಗೂ ಕೂಡ. ಹೆಸರಿಗಟ್ಟ ಅಡಿಗೆ ಬೇರೆ ಮಾಡ್ಕೊಂತಾರ, ಹೆಸರಿಗಟ್ಟ ಮನೆ ಚೇಂಜ್ ಇರ್ತೇವೆ ಹೊರತು ಮಾತುಕತೆ ಒಳಗೆಲ್ಲ ಕೂಡು ಕುಟುಂಬನ. ಅಡಿಗೆ ಕೂಡಿದ್ರು ಅಷ್ಟು ಕೂಡು ಕುಟುಂಬ ಅಲ್ಲ. ಎಲ್ಲರ ಜೊತೆ ಒಡನಾಟ ಚಲೋ ಇತ್ತು ಅನ್ನೋದು ಕೂಡು ಕುಟುಂಬನ. ಈ ಮಿನಿಮಮ್ ಇಲ್ಲ ಅಂತಂದ್ರೂ ಒಂದು 50-60 ಮಂದಿ ಕೂಡು ಕುಟುಂಬ ಆಗತ್ತೆ. ಹಿಂಗಾಗಿ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಜಾಸ್ತಿ, ಹಿಂಗಾಗಿ ಫ್ಯಾಮಿಲಿಗೆ ಒತ್ತು ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ಹೆಂಗೆ ಅನಿಸ್ತು ನಿಮ್ಗೆ ಇದು ಗೇಮ್? ಸೂಪರ್, ಚೆನ್ನಾಗಿತ್ರಿ, ಭಾಳ ಚಂದಿತ್ತು. ಈಗ ನನ್ನ ಕ್ವಶನ, ಹೆಂಡತಿ ಮ್ಯಾಗ ಯಾವತ್ತಾರ ಬಾಸ್ ಇಟ್ಟು ಬಂದಿತ್ತೋ ಬಂದಿಲ್ಲ? ಯಾಸ ಯಾಕ? ಯಾವಾಗ ಬರ್ತಿರ್ತೈತಿ. ಏನು ಟೈಮ್ ಮೇಲೆ ಸಿಟ್ಟು ಬರಲ್ಲನ್ರಿ? ಯಾವ್ದಾರು ಒಂದು ಟೈಮ್ದಾಗ ಭಾಳ ಸಿಟ್ರಿ, ಸಣ್ಣ ಸಿಟ್ಟಲ್ಲ, ಭಾಳ ಸಿಟ್ಟು. ಭಾಳ ಸಿಟ್ಟು ಬಂದೈತಿ.
ಅದೇ ಯಾವಾಗ ನಾ ಏನಿಲ್ಲ ನಿಂಗೆ ಯಾವಾಗ ಅಂತ ಹೇಳ್ರಲ್ಲ. ರಿಸೆಪ್ಷನ್ ಟೈಮ್ದಾಗ ರಿಸೆಪ್ಷನ್ ನಮ್ಮ ಮದುವೆ ರಿಸೆಪ್ಷನ್ ಟೈಮ್ದಾಗ ಎದಕ್ಕ ಎದಕ್ಕೆ ಅಂದ್ರೆ ಏನೋ ತುಪ್ಪ ಘಟನೆ ಅಷ್ಟೊಂದು ನೆನಪಿಲ್ಲ ನಮಗೆ. ಮತ್ತೆ ಹೇಳಿದ್ರೆ ಯಾಕೆ ನೀವು ಅದನ್ನ ಈಗ ಪಲ್ವಿ ಅವ್ರಿಗೆ ಬಾ ಸಿಟ್ಟು ಬರ್ತೈತಿ ಈಗ. ನೀನು ಬರ್ದೈತಿಲ್ಲ ಈಗ ನನಗಿಲ್ಲ ಅವ್ರಿಗೆ ಹಿಡ್ಕೊಲಿ ನನಗೆ ಯಾಕೆ ಈಗ ಹಿಡ್ಕೋ. ಈಗ ಇದು ನನಗೆ ವಾಪಸ್ ಏನಿದೆ ಇದು ಯಾರಿಗಿದ್ ಪಲ್ವಿ ಅವ್ರಿಗೋ ಪಲ್ವಿ ಫ್ರೆಂಡ್ಗೋ ಪಲ್ವಿ ಅವ್ರಿಗಿದು. ಹಾ ಹೇಳ್ರಿ ಯಾಕೆ ಸಿಟ್ಟು ಬರ್ತೈತೆ ಅಂದಾಗ ಹೇಳ್ರಿ. ಸುಮ್ಮ ತಮಾಷೆ ಮಾಡಿದ್ನಿ, ಸಿಟ್ಟೇನಿಲ್ಲ. ಬಟ್ ಖುಷಿ, ಒಂದು ಫ್ಯಾಮಿಲಿ ಅಟ್ಯಾಚ್ಮೆಂಟು. ಇನ್ನೊಂದು ಖುಷಿ ವಿಚಾರ ನಾ ಹೇಳ್ಕೊಬೇಕು, ಅಲ್ಲಿ ಯಾವ ಮೀಡಿಯಾದೊಳಗೆ ಅಂದ್ರೆ ಯಾವ ಇಂಟ್ರ್ಯೂದೊಳಗೆ ಹೇಳ್ಕೊಂಡಿಲ್ಲ ಈ ಮಾತು. ನನ್ನ ಧರ್ಮಪತ್ನಿ ನನ್ನ ಹೆಂಡತಿ ಬಗ್ಗೆ ಹೇಳ್ಬೇಕು ಖುಷಿ ವಿಚಾರಪ್ಪ ಅಂತಂದ್ರೆ, ನಂದು ಹೆಂಗೆ ಕೋಡು ಕುಟುಂಬಕ್ಕೆ ಹೊಂದಾಣಿಕೆ ಆಗ್ಯಾಳಪ್ಪ ಅಂತಂದ್ರೆ ನಂಗೆ ಭಾಳ ಖುಷಿ ಅದ. ಯಾಕಪ್ಪ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಯಾವುದೋ ಒಂದು ಇದೇ ಹೆಣ್ಮಗಳಂತಲ್ಲ, ಈ ನನ್ನ ಮದುವೆಯಾಗಿ ಬರುವಂಥವ್ರಲ್ಲ, ಬೇರೆ ಒಂದು ಫ್ರೆಂಡ್ ಸರ್ಕಲ್ಗಳು ಮದುವೆಯಾಗಿ ಬಂದರೂ ಕೂಡ ಯಾವ ರೀತಿ ಹೊಂದ್ಕೋತಾರ ಅನ್ನೋದು ಇಂಪಾರ್ಟೆನ್ಸ್ ಇರ್ತದೆ ಹೆಣ್ಮಕ್ಳು. ಈಗಿನ ಒಬ್ಬಾಕಿನ ಅಂತ ಹೇಳಕತ್ತಿಲ್ಲ ನಾನು. ಬೇರೆ ಒಂದು ಸರ್ಕಲ್ ಒಳಗೆ ಮದುವೆಯಾಗಿ ಬಂದ್ರೆ ಕೂಡು ಕುಟುಂಬಕ್ಕೆ ಹೆಂಗೆ ಹೊಂದ್ಕೋತಾಳೇನೋ, ಆಕೆಗೆ ಅಂದ್ರೇನು ಕೆಲಸ ಮಾಡಕ್ಕೆ ನೀಗ್ತದೆ ಇಲ್ಲೋ, ಕೆಲಸಕ್ಕೆ ಹೊಂದಾಣಿಕೆ ಹಾಕಾಳಿ ಇಲ್ಲೋ, ಅಂದ್ರೆ ಅಡುಗೆ ಮಾಡುವಂಥ ಐಟಮ್ಸ್ ಒಳಗೆ ಈ ನಮ್ಮ ಹೆಂಗಿರ್ತಾವಪ್ಪ ಅಂತಂದ್ರೆ ಬರೀ ಕಾಳು ಪಲ್ಯ, ಈ ಆಮೇಲೆ ತರಕಾರಿ ಪಲ್ಯ, ರೊಟ್ಟಿ ಈ ಥರದ್ದು ಇರ್ತದೆ. ಬಟ್ ನನ್ನ ಹೆಂಡತಿ ನಮ್ಮ ಕೂಡು ಕುಟುಂಬಕ್ಕೆ ಭಾಳ ಅಟ್ಯಾಚ್ಮೆಂಟ್ ಆಗ್ಯಾಳ, ಭಾಳ ಹೊಂದ್ಕೊಂಡಾಳ. ಖುಷಿ ಐತೆ ನಂಗೆ. ಥ್ಯಾಂಕ್ ಯು. ಇವತ್ತು ನನ್ನ ಗಂಡ ನಂಗೆ ಥ್ಯಾಂಕ್ ಯು ಹೇಳ್ದ, ಭಾಳ ಖುಷಿ ಆಯ್ತು. ವಾಪಸ್ ನಂಗೆ ಹೇಳು, ಎದಕ್ಕೆ ಹೇಳ್ಬೇಕು? ನೀವು ಇಷ್ಟೆಲ್ಲ ಹೊಂದಾಣಿಕೆಯಿಂದ ಹೇಳಿ, ನಂಗೆ ಬುದ್ಧಿವಾದ ಹೇಳಿ, ಅದಕ್ಕೆ ನಾ ಹೊಂದಾಣಿಕೆ ಆಗೀನಿ, ಥ್ಯಾಂಕ್ ಯು ಅಂತ ಹೇಳಿ. ನಾನು ಅವ್ರಿಗೆ ಬುದ್ಧಿವಾದ ಹೇಳಿ ನಾನು ಅವ್ರ ಫ್ಯಾಮಿಲಿ ಹೊಂದಾಣಿಕೆ ಆಗೇನ್ರಿ. ಇವತ್ತಿದ್ದೆಲ್ಲ ಸುಳ್ಳು ಹೇಳತ್ತಾರ, ಇದೆಲ್ಲ ಬೇಡ. ಥ್ಯಾಂಕ್ ಯು. ಗೇಮ್ ಇಷ್ಟ ಆಗ್ತಿಲ್ಲ ನಿಂಗೆ? ಭಾಳ ಖುಷಿ ಆಯ್ತು. ಈಗ ಇನ್ನೊಂದು ಗೇಮ್ ಏನಂತಂದ್ರೆ, ನಿನಗೆ ಒಂದು ಅಕ್ಷರ ಕೊಡ್ತೀನಿ, ಆ ಅಕ್ಷರದಾಗ ನೀ ಒಂದು 5 ಹಾಡು ಆಡ್ಬೇಕು. ಬೋಲು ರೆಡಿ? ಬೋಲ್ ಬೋಲ್. ಇವ್ರಿಗೆಲ್ಲ ಹಾಡು ಗೊತ್ತಿರ್ತಾವ್ರಿ, ಅಥವಾ ಸ್ವಲ್ಪ ವಿಚಾರ ಮಾಡ್ಕೊಡ್ಬೇಕು. ತಮ್ಮ ಯಾವ್ದು ಕೊಡೋಣ? ಒಂದು ಅಕ್ಷರ ಹೇಳ. ಎಚ್ ಹ ಹಾ. ಹೂವಿನ ಬಾಣ. ಬೇಡ, ಹಾ ಬೇಡ. ಒಟ್ಟ ಇವ್ರು ಹೆಂಗಿರ್ಬೇಕಂದ್ರಿ ಗೊತ್ತಾಗ್ಬಾರ್ದು. ನೀನೇ ಹಾಡ್ಬಿಡ್ತೀಯಲ್ಲ, ಮತ್ತ ಹೇಳಿ ಹೇಳಿ ನೀನೇ ಹಾಡ್ಬಿಡ್ತಿ. ಅಂದ್ರೆ ಸಿನಿಮಾಟಿಕ್ ಆಗಿ ಹೇಳ್ಬೇಕು. ಎಲ್ಲ ಹಾಡು, ಜಾನಪದ ಆಗ್ಲಿ ಸಿನಿಮಾ ಆಗ್ಲಿ ಎಲ್ಲ ಹಾಡು. ಮತ್ ಹಾಡು ಸ್ಟಾರ್ಟಿಂಗ್ ಇಂದಿರ್ಬೇಕು, ನಡಮದ್ದೆ ಇಂದಿರಲ್ಲ, ಸ್ಟಾರ್ಟಿಂಗ್ ಇಂದಿರ್ಬೇಕು. ಸ್ಟಾರ್ಟಿಂಗ್ ನವಿಲೆ ಪಂಚರಂಗಿ ನವಿಲೆ ನಿನ್ನ ತಲೆ ನವಿಲೆ ಪಂಚರಂಗಿ ನವಿಲೆ ಕುಡಿಸೋ ನವಿಲೆ ನವಿಲೆ ಫಸ್ಟಿಗೆ ಹೇಳಿ. ಆಮೇಲೆ ಎರಡು, ಇನ್ನೊಂದು ಎರಡನೇದು. ನದೀಂ ದೀಂ ತನ ನದೀಂ ದೀಂ ತನ ನಾಗಿ ನಿನ್ನ ಗಿಡದಾಗ ಎಟ್ಟ ಬಾರಿ ಮಾವಿನಕಾಯಿ ಕಲ್ಲು ಒಗದ ಕೆಡವಲೇನ ಸಣ್ಣ ಮೀಡಿಗಾಗಿ. ಮೂರದನ ಮೂರ್ರಿ ಮೂರು. ಬೇಗ 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 ಟೈಮ್ ಹೊಂಟೈತೆ. ನವಿಲೆ ಅದೇ ನವಿಲೆ 2 ಸಲ ಮ್ಯಾಗೈತೆ ನವಿಲೆ. ತಮ್ಮ ನೀ ಹೇಳ್ಕೊಡಂಗಿಲ್ಲ. ನನ್ನಂತರಾಳದಲ್ಲಿ ನಾನು ಹೇಳಿ ಬರ್ತೀನಿ. ನಗಿಸುವ ನಡಿಯಪ್ಪ ನಾಲ್ಕು ತಂತಿ ತಂತಿ ನಾನು ನೀನಿನ ನೀನು ನಾನಿನ ನಾನು ನೀನಿನ ನೀನು ನಾನಿನ ಭಾವಗೀತೆ ಐತಿ. ಭಾವಗೀತೆ ಐತಿ. ನಾ ಕೇಳಿಲ್ಲಪ್ಪ, ಭಾವಗೀತೆ ಐತಿ. ಭಾವಗೀತೆ ಐತಿ. ನಿಜವಾಗ್ಲೂ ಐತಿ. ನಾನಿನ ನೀನು ನಾ ಐತಿ. ನಾ ಅದ್ರೊಳಗೆ ಐತಿ. ನಾಲ್ಕದು ಇದೇನ ಐತಿ. ಬೇಕಾದ್ರೆ ತೆಗೆದು ನೋಡ್ಲ, ಯೂಟ್ಯೂಬ್ ತೆಗೆದು ತೋರಿಸ್ಲ. ಕಾಪಿರೈಟ್ ಬರ್ತೈತಿ, ಯೂಟ್ಯೂಬ್ ಹಚ್ಚಬೇಡ್ರಿ ನೀವೀಗ. ಪಕ್ಕ ಐತಿ, ಪ್ರಾಮಿಸ್ ಐತಿ, ತೆಗೆದು ನೋಡ್ಬೇಕಾರೆ. ಇನ್ನೊಂದು ಲಾಸ್ಟ್ ನಗುವಂತ ಹೂವೇ ಅಲ್ಲ ತಡಿ. ಇವ್ರು ಇರ್ಲಾರ್ದೆಲ್ಲ ಆಸೆ ಮಲ್ಲಿಗೆ ಬರುತ್ತಾಳಮ್ಮ ಹಾಡಿದ್ರು ನೋಡ್ರಿ ನೀವು. ಜೋರ ಚಪ್ಪಾಳೆ. ಸಂಜು ಪ್ರಸಾದ್ ಅವರಿಗೆ ಹೆವಿ ಟ್ಯಾಲೆಂಟ್ ಅದಾರ ಇವ್ರೆ. ಇವ್ರ ಮುಂದ್ ಒಟ್ಟ ಸೋಲಾಕ ಆಗುದಿಲ್ಲ, ಎಲ್ಲ ಗೆಲ್ಲೋದ.
ದೊಡ್ಡದ ಓದ್ಲು. ಇಲ್ಲ ನಿಜವಾಗ್ಲು ಹಾ ಈಗ ಇಷ್ಟೊತ್ತುವರೆಗೂ ನಮ್ಮ ಜೋಡಿ ಮಾತಾಡಿದ್ರಿ ಎಲ್ಲ ಏನ್ ಅನ್ಸತ್ ನಿಮಗೆ? ನಾವೊಂದು ಅಕ್ಷರ ಕೊಡ್ತನು ನೀ ನದೊಳಗೆ ನಾವೊಂದು ಅಕ್ಷರ ಕೊಡ್ತೀನಿ. ಹೇಳ್ಬಿಟ್ಟು ನಂಗೆ ಗೊತ್ತಾಗೋದಿಲ್ಲ, ನೀವ್ ನನ್ ಕೇಳು ಬೇಡ. ಇಲ್ಲ ನಾವೊಂದು ಅಕ್ಷರ ನಾ ಕೊಡ್ತೀನಿ. ಬರೇ ಕೇಳೋದು ಅಷ್ಟೇ ನನ್ ಕೆಲಸ. ನಾನು ಕೇಳ್ತಿಲ್ಲ. ಇದು ನಾನ್ ಯೂಟ್ಯೂಬ್ ಚಾನಲ್ ರೀ, ನಾನು ಅಷ್ಟೇ ನಿಮ್ಗೆ ಕೇಳ್ಬೇಕ. ನಾನು ಯೂಟ್ಯೂಬ್ ಚಾನಲ್ ಒಳಗೆ ಇಂಟರ್ವ್ಯೂ ಮಾಡಕ್ ಬರ್ಲಂಗ ಐತಿ, ಅದಕ್ಕೆ ನಿನ್ನೆ ಚಾನಲ್ ಒಳಗೆ ಎರಡು ಮಾಡ್ಕೊತ. ಇಲ್ಲ ಪರವಾಗಿಲ್ಲ, ಇದು ಕ್ಯಾನ್ಸಲ್ ಇದೆ. ಇದಾದ್ಮೇಲೆ ಇದನ್ನ ಕೇಳ್ರಿ ಹೇಳ್ತೀನಿ. ಅದಾಯ್ತು. ಇದನ್ನ ಕೇಳ್ತಂತ ಇಟ್ಕೊ ಇಲ್ಲಿ. ನಿನಗ ಮದುವೆಯಾಗಿ ಬಂದ ಮ್ಯಾಲ ನಮ್ಮ ಫ್ಯಾಮಿಲಿ ಒಳಗಿದ್ರು ಖುಷಿ ಇರ್ತಿದ್ದೆ, ಇವ್ರ ಫ್ಯಾಮಿಲಿ ಒಳಗಿದ್ರು ಖುಷಿ ಇರ್ತಿದ್ದೆ ಅನ್ಸೈತೆ ಇಲ್ಲೋ? ಅದೀನಿ ಇಲ್ಲ. ಎಸ್ ಅಂದ್ರ ಅದು ಯಾಕಂತ ಹೇಳ್ತೀನಿ. ಸ್ಟಾರ್ಟಿಂಗ್ ಅಂದ್ರ ಸಡನ್ ಮಮ್ಮಿನ್ ಬಿಟ್ಟ ನಿಮ್ಗೆ ಗೊತ್ತೈತಿ, ಮಮ್ಮಿನ್ ಬಿಟ್ಟೆ ನಾ ಇರೋದು ಎಲ್ಲ ಎಷ್ಟು ಒಂದ್ ದೂರ ಶೋಗ್ ಹೋದ್ರು ಅವ್ರು ನೋಡೋ ಸಲುವಾಗಿ ದೂರದಿಂದ ಬರ್ತಿದ್ದೆ. ಅದ್ರ ಬಂದ್ ಆದ್ಮ್ಯಾಗ ಹೆಣ್ಮಕ್ಳಾಗ್ಲಿ ಸ್ಟಾರ್ಟಿಂಗ್ ಹೋಗಿದ್ ಕೂಡ ಹೊಂದ್ಕೊಳಕ್ ಭಾಳ ಕಷ್ಟ. ನನಗೊಂದು ವಾರ ಟೈಮ್ ಬೇಕಾತ, ಎಲ್ಲ ಮನಿದಾತು ಅದು ಹೊಂದ್ಕೊಂಡೆ, ಇಲ್ಲ ಅಂತಿಲ್ಲ, ಆದ್ರೆ ಪೂರ್ತಿ ಮನೆಗೆ ಅಡ್ಜಸ್ಟ್ ಆಗ್ಬೇಕಂತ ಹೊಂದ್ಕೊಂಡೆ. ಆಮ್ಯಾಗ ನಿಮ್ಮ ಫ್ಯಾಮಿಲಿ ಬಿಟ್ಟು ನನಗೆ ಹೋಗಕ್ಕೆ ನಮ್ಗೆ ಇಷ್ಟನ ಆಗಲಿಲ್ಲ. ಅದು ನೀನ್ ಮತ್ತೆ ನೀನ್ ಬಿಟ್ಟು ನಾ ಎಲ್ಲೂ ಹೋಗೋದಿಲ್ಲ. ಅದ ನೀನ್ ಇದ ಏನಂದ್ರೆ ನಿಜ ಹೇಳ್ಬೇಕಲ್ಲ, ಯಾವತ್ತು ಒಳಗೊಂದು ಹೊರಗೊಂದು ಹೇಳ್ಬಾರ್ದು ಅಂತ ಅದಕ್ಕೆ ನಿಜ ಹೇಳೀನಿ. ಆಮೇಲೆ ಈಗೆಲ್ಲ ಹೊಂದ್ಕೊಂಡೀನಿ. ಈಗ ಎಲ್ಲ ಫ್ಯಾಮಿಲಿ ನನಗೀಗೇನು ಕುಟುಂಬ ಅಂದ್ರೆ ನನಗೆ ಭಾಳ ಇಷ್ಟ. ಯಾವಾಗಿಂದು ಅದು ನಮ್ಗೆ ಮೊದ್ಲಿಂದ ಒಂದು ಆಸೆ ಇತ್ತು. ಮೊದ್ಲಿಂದ ನಮ್ಮ ಅಣ್ಣ, ನಮ್ಮ ಮಮ್ಮಿ, ನಮ್ಮ ಅಕ್ಕ ನಾವಷ್ಟೇ ಬಂದವರು. ಬೆಳ್ಕೊಂತ ನಾವು ಜೋಡಿ ಒಡನಾಡಿ ಇಟ್ಕೊಂಡು ನಾವಷ್ಟೇ ಬಂದವರು. ದೊಡ್ಡ ದೊಡ್ಡ ಕುಟುಂಬ ಆಗಲಿ, ಎಲ್ಲರೂ ಸೇರಿ ಹಬ್ಬಗಳಾಗಲಿ ನೋಡೋದಿಲ್ಲ, ನಾನು ನೋಡಿರ್ಲಿಲ್ಲ. ಅದೆಲ್ಲ ಒಂದು ಮದುವೆ ಆಗಿ ಹೊಸ್ತನಾಗ ಚಾಲು ಆತಲ್ಲ, ಎಲ್ಲ ನೋಡಿ ಅವ್ರು ಬಿಟ್ಟು ಇರೋಕ್ಕಾಗಲಿಲ್ಲ ನನಗೆ. ಎಲ್ಲ ಕುಟುಂಬ ಅಂದ್ರೆ ಇಷ್ಟ. ಬಟ್ ಅದು ಫಸ್ಟ್ನೇ ಕ್ವಶನ್ ಕೇಳಿಲ್ಲ, ಅದನ್ನ ಎಸ್. ಓಕೆ, ನೆಕ್ಸ್ಟ್ ಸ್ವಲ್ಪ ಕಟ್ ಮಾಡಕ್ಕೆ ಮಾಡ್ಕೋತಾನೀಗ ಗ್ಯಾಪ್ನಾಗ ನಂದೊಂದು ಕ್ವಶನ್ ಇತ್ತು, ನಾ ಕೇಳಿ ತಟ್ಟಾಗ್ಬಿಟ್ಟಿನಿ. ನಾ ತಟ್ಟೆನೂ ಹೇಳೇನ್ರಿ, ಯಾಕಂದ್ರೆ ಮಂದಿ ಕನ್ಫ್ಯೂಸ್ ಹಾಕೋಬಾರ್ದು. ಎಲ್ಲ ನಿನ್ನ ಇಂಟರ್ವ್ಯೂ ಮಾಡ್ಬೇಕು, ಪಾಪ ನೀನು ಇಂತಿಂದ ಇಂಟರ್ವ್ಯೂ ಮಾಡ್ಬೇಕಲ್ವ ಅಂತ ನೀವು ಕೇಳ್ಬೋದು. ನೆಕ್ಸ್ಟ್ ಬರುವಂಥ ಸಾಧ್ಯತೆಗಳು, ಮುಂದೆ ಬರುವಂಥ ದಿನಮಾನಗಳಲ್ಲಿ ಬರುವಂತಹ ವಿಡಿಯೋ ನನ್ನ ಹೆಂಡತಿ ಇಂಟರ್ವ್ಯೂ ಆಗಿರ್ತೈತಿ, ಅದನ್ನು ನಾ ಮಾಡ್ತೀನಿ. ಅದು ಆಕಿ ಚಾನಲ್ ಒಳಗೆ ಆಕೆ ಇಂಟರ್ವ್ಯೂ ಬಿಡ್ತೀನಿ, ನಾನು ಹೆಂಡತಿ ಚಾನಲ್ ಒಳಗೆ ನಾ ಇಂಟರ್ವ್ಯೂ ಬಿಡ್ತೀನಿ. ಅಂದ್ರೆ ಯಾಕೆ ಈ ಇಂಟರ್ವ್ಯೂ ನಾನು ಹೆಂಡತಿದ ಎಕ್ಸ್ಪೆಷಲಿ ಮಾಡ್ಬೇಕಪ್ಪ ಅಂತಂದ್ರೆ, ಬಟ್ ಇವ್ರ ಫ್ಯಾಮಿಲಿ ತೊಗೊಂಡು ಮಾಡ್ಬೇಕಾಗಿತ್ತು ನಾನು ಇಂಟರ್ವ್ಯೂ. ಅದನ್ನು ಹಿಂಗಾಗಿ ಅದಕ್ಕೆ ಆ ಕಾಲಕ್ಕೋಸ್ಕರ ಕಾಯಕತ್ತೆ, ಆ ಟೈಮಿಂಗೋಸ್ಕರ. ಯಾಕಪ್ಪ ಅಂತಂದ್ರೆ ಇವ್ರ ತಾಯಿಯವರು ಕೂಡ ಕಲಾವಿದರು. ನಮ್ಮ ಫ್ಯಾಮಿಲಿ ಒಳಗೆ ನಮ್ಮ ಅಪ್ಪ ಬಿಟ್ಟರೆ ನಾ ಬಿಟ್ಟರೆ ಇನ್ನೂ ಕಲಾವಿದರು ನಮ್ಮ ಫ್ಯಾಮಿಲಿ ಒಳಗೆ ಯಾರು ಇರಲಿಲ್ಲ. ಬಟ್ ಇವ್ರ ಫ್ಯಾಮಿಲಿ ಒಳಗೆ ಇವ್ರ ತಾಯಿಯವರು ಕೂಡ ಕಲಾವಿದರು, ಇವ್ರ ಅಕ್ಕ ಕೂಡ ಕಲಾವಿದರು, ನಮ್ಮ ಅಜ್ಜಿಯಿಂದ ಇಟ್ಕೊಂಡು ಅದ ಇವರು ನಮ್ಮ ಅಲ್ಲಿ ಹಳಿದೇನು ಗೊತ್ತಿಲ್ಲ, ಈಗಿನ ಗೊತ್ತು ನನಗೆ. ಇವರ ತಾಯಿಯವರು ಕೂಡ ಕಲಾವಿದರು, ಇವರ ಅಕ್ಕ ಅವರು ಕೂಡ ಕಲಾವಿದರು, ಎಲ್ಲರೂ ಕೂಡ ರಂಗಭೂಮಿ ಕಲಾವಿದರು ಅದಾರ, ರೊಟ್ಟಿ ರಂಗಭೂಮಿ ಕಲಾವಿದರು ಎಸ್ಪೆಷಲಿ. ಹಿಂಗಾಗಿ ಅವನ್ನೆಲ್ಲರೂ ಕೂಡಿಸ್ಕೊಂಡು ಒಂದು ಇಂಟರ್ವ್ಯೂ ಮಾಡ್ಬೇಕು ಅನ್ನೋದು ಐತಿ ನಂದು. ಅದಕ್ಕಾಗಿ ನಾ ಟೈಮಿಂಗೋಸ್ಕರ ಕಾಯಕತ್ತೀನಿ. ಅದು ಯಾವ ಟೈಮ್ದಾಗ ಕೂಡಿ ಬರ್ತದೆ ಗೊತ್ತಿಲ್ಲ, ಬಟ್ ಇಂಟರ್ವ್ಯೂ ಮಾಡ್ತೀನಿ, ಅದನ್ನು ಬಿಡಂಗಿಲ್ಲ. ಸದ್ಯದಲ್ಲಿ ಒಂದು ಸ್ವಲ್ಪ ದಿವಸದ ನಂತರ ಈ ಇಂಟರ್ವ್ಯೂ ಬರ್ತೈತಿ. ಇವ್ರದ್ದು ಆಗಿರ್ಬೋದು, ಇವ್ರ ತಾಯಿಯವ್ರದ್ದು ಆಗಿರ್ಬೋದು, ಇವ್ರ ಅಕ್ಕರದು, ಅಷ್ಟು ಕೂಡಿಸಿ ಒಂದು ಇಂಟರ್ವ್ಯೂ ಮಾಡ್ತೀನಿ. ಸಂಜು ಬಸ ಅವರೇ, ಥ್ಯಾಂಕ್ ಯು. ನಾನು ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ ಇಷ್ಟೊತ್ತವರೆಗೂ ಮಾತಾಡಿರಿ. ಬಟ್ ಈಗೆಲ್ಲ ನೀವು ಹೊರಗೆ ನೋಡಲ್ಲ, ಈಗ ಒಳ್ಳೆ ವಾಪಸ್ ಕ್ಯಾರೆಕ್ಟರ್ ಬರ್ತೀನಿ. ಮನೆಯವರೇ, ನನ್ನ ಪ್ರೀತಿಯ ಪತಿದೇವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇಷ್ಟೊತ್ತವರೆಗೂ ನಮ್ಮ ಚಾನಲ್ ಯಾರು ನೋಡತ್ತೀರಿ ನೋಡ್ರಿ, ಅವ್ರಿಗೆಲ್ಲ ಹೃದಯಪೂರ್ವಕ ತುಂಬ 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 ಧನ್ಯವಾದಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳು ತೊಗೊಂಡ್ಬರ್ತೀವಿ. ನೀವು ಅದೇ ಥರ ಸಪೋರ್ಟ್ ಮಾಡ್ಕೊತೀರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.